ಏನಿಲ್ಲ ಸರ್, ಒಂದು ಸಂಬಂಧಿಕರಲ್ಲಿ ಒಳ್ಳೆ ಭಾವನೆ ತೋರಿಸ್ತಾ ಇದ್ರೆ ಅವ್ರ ಅದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಅಂದರೆ ಅಂದ್ರೆ ಹಿಂಗ್ ಮದುವೆ ವಿಚಾರಲ್ಲಿ ಮದುವೆ ಆಗಿದೆಯಾ ನಿಮಗೆ? ಇನ್ನ ಇಲ್ಲ ಸರ್, ಆಗಿಲ್ಲ. ಆಗಿದ್ರೆ ಫೋನ್ ಮಾಡ್ತಿದ್ದೆ ಅಂತಲ್ಲ. ಮದುವೆ ಆಗಿಲ್ಲ ಇನ್ನೂ ಅಲ್ಲ? ಇನ್ನ ಮದುವೆ ಆಗಿಲ್ಲ ಆಯ್ತು, ಸರ್. ಮದುವೆ ತೊಂದ್ರೆ ಇಲ್ಲ ವಿಚಾರಲ್ಲೇ ಸ್ವಲ್ಪ. ಮದುವೆ ವಿಚಾರದಲ್ಲಿ ಏನೋ ಒಂಚೂರು ಕೇಳಬೇಕಿದೆ. ಹೌದು ಸರ್. ಹೇಳಿ, ಬಿಡಿಸಿ ಹೇಳಿ ಸ್ವಲ್ಪ. ಏನಿಲ್ಲ ಸರ್, ಸಂಬಂಧಿಕರಲ್ಲೇ ಒಂಚೂರು ಅಸಭಾವನೆಗಳು, ಈ ತರ ಅನ್ನೆಸೆಸರಿ ಬೇರೆದವ್ರ ವಿಚಾರಗಳು ಕೇಳ್ಕೊಂಡು ಸುಮ್ನೆ ನನ್ಗೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಸರ್. ಈ ರೀತಿ ಏನ್ ಕಮೆಂಟ್ ಮಾಡ್ತಾರೆ? ಅದೇ ಸರ್, ಈಗ ಹೆಂಗಂದ್ರೆ ಎಲ್ಲ ಬೌಂಡಿಂಗ್ ಎಲ್ಲ ಚೆನ್ನಾಗಿದೆ, ಸುಮ್ನೆ ಒಂಚೂರು ಎಲ್ಲ ಕೆಡಿಸ್ತಾ ಇದ್ದಾರೆ. ಹಿಂಗ್ ಮಾಡ್ಬಿಟ್ಟು ಮದ್ವೆ ಸ್ವಲ್ಪ ಅಡೆತಡೆ ಮಾಡ್ತಾ ಇದ್ದಾರೆ ಸರ್ ಜಾಸ್ತಿ. ಅರೇ ಗೋವಿಂದ, ಎಂತ ಆಯ್ತು ಬಿಡಿಸಿ ಹೇಳಪ್ಪ. ನಾನು ಹಿಂಗೆ ಹೆಣ್ಣು ನೋಡಿದ್ದೆ, ಅವ್ರಿಗೇನೋ ಹೇಳ್ಕೊಟ್ಬಿಟ್ಟಾರೆ, ಹಿಂಗೆ ಹಂಗೆ ಅಂತ ಏನೋ ಇರುತ್ತೆ, ಅದು ಬಿಡಿಸಿ ಹೇಳಪ್ಪ. ಹಿಂಗೆ ಅಂದ್ರೆ ನಾನು ಎಂತ ಹೇಳ್ಕೊಳ್ಳಿ? ಅಲ್ಲ ಆಯ್ತು, ಈಗ ಹೆಣ್ಣು ಹುಡುಕ್ತಾ ಇದ್ದೀರಾ? ಇಲ್ಲ, ಹುಡುಕ್ತಾ ಇಲ್ಲ ಸರ್, ಸಂಬಂಧಿಕರಲ್ಲೇ ಫಿಕ್ಸ್ ಇದೆ ಸರ್ ಆಲ್ರೆಡಿ. ಓಕೆ, ಸಂಬಂಧಿಕರಲ್ಲಿ ಒಂದು ಹೆಣ್ಣಿದೆ. ಹಾ ಹೌದು. ಸಮಸ್ಯೆ ಏನಾಗ್ತಾ ಇದೆ? ಸಮಸ್ಯೆ ಎಲ್ಲ ಚೆನ್ನಾಗಿದೆ ಸರ್. ನಾನು ಒಳ್ಳೆ ಭಾವನೆ ಎಲ್ಲ ತೋರಿಸ್ತಾ ಇದ್ದೀನಿ ಅವ್ರ ಫ್ಯಾಮಿಲಿ ಮೇಲೆ. ಆಗಿದ್ದಾಳೆ, ಹಂಗೇನಿಲ್ಲ. ಅವಳಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸರ್. ಈ ರೀತಿ ಮಾಡ್ತಾ ಇದ್ದಾರೆ. ಅಲ್ಲಪ್ಪ, ಈಗ ಒಂದು ನಿಮಿಷ. ಈಗ ನಿಮ್ಮ ಸಂಬಂಧಿಕರಲ್ಲಿ ಒಂದು ಹುಡುಗಿ ಇದೆ, ಆ ಹುಡುಗಿ ನಿಮ್ಗೆ ಇಷ್ಟ ಆಗಿದ್ದಾರೆ. ಹೌದು ಹೌದು ಹೌದು. ನಿಮಗಿಂತ ಎಷ್ಟು ವರ್ಷ ಚಿಕ್ಕವಳ ಹುಡುಗಿ? ನಮ್ಕಿನ ಒಂದು 28 ಅಂದ್ರೆ 20 ಅಂದ್ರೆ ಒಂದು 5 ವರ್ಷ ಸಣ್ಣಕ್ಕಿದೆ. 5 ವರ್ಷ. 5 ವರ್ಷ ಚಿಕ್ಕವರು, ಹೌದಲ್ಲ? ಹೌದು. ನಿಮ್ಮ ಮನೆಯವ್ರಿಗೆಲ್ಲ ನೀವು ಆ ಹುಡುಗಿನ ಇಷ್ಟಪಟ್ಟಿರೋದು, ಅಥವಾ ನಿಮ್ಮ ಮನೆಯವರೆಲ್ಲ ಒಳಗೊಂಡಂತೆಯೇ ಆ ಸಂಬಂಧಕ್ಕೆ ನೀವು ಕೈ ಹಾಕಿರೋದಾ? ಹೌದು ಸರ್, ಅದು ಹೇಗಂದ್ರೆ ರಕ್ತ ಸಂಬಂಧ ಇದೆ. ಆಯ್ತು, ನಮ್ದು ಸರಿ ಆಯ್ತು. ಸೊ ಅವರು ಹುಡುಗಿಗಾಗ್ಲಿ ಅವ್ರ ಮನೆಯವ್ರಿಗಾಗ್ಲಿ ನಿಮ್ಮ ಬಗ್ಗೆ ಕೊಡಬೇಕು ಅಥವಾ ನಿಮಗೆ ಕೊಡಬೇಕು ಅನ್ನೋ ಅಭಿಪ್ರಾಯ ಇದೆಯಾ ಅವ್ರಿಗೆ? ಹುಡುಗಿಗಿದೆ ಸರ್, ನನಗೆ ಮಾಡ್ಕೋಬೇಕಂತ. ಅವರು ಮನೆಯವರು ಒಪ್ತಾ ಇಲ್ಲ. ಹುಡುಗಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ. ಒಂದ್ ನಿಮಿಷ. ಹುಡುಗಿಗೆ ನಿಮ್ಮನ್ನ ಆಗ್ಬೇಕು ಅಂತ ಇಷ್ಟ ಇದೆ ಸರ್. ಇದೆ. ಹೆಂಗ್ ಗೊತ್ತಾಯ್ತು ನಿಮ್ಗದು? ನಾನು 3 ವರ್ಷ 4 ವರ್ಷ ಹಿಡಿದು ಜರ್ನಿ ಬಂದಿದ್ದೀನಿ ಅವ್ರ ಜೊತೆ. ಅಂದ್ರೆ ನೀವು ಲವ್ ಮಾಡ್ತಿರೋದಾ ನೀವು? ಹೌದು ಹೌದು. ನೀವು ಹುಡುಗಿ ನೀವು ಮೊದ್ಲಿಂದ ಮೆಸೇಜಲ್ಲಿ ಅಥವಾ ಏನ್ ಪ್ರೀತಿ ಅಂತ ಕರೀಬಹುದಲ್ವಾ, ಅದನ್ನ ನೀವು ಮೊದ್ಲಿಂದ ಮುಂದುವರಿಸಿದ್ದೀರಿ. ಬಟ್ ಮನೆಯವ್ರ ಹಂತಕ್ಕೆ ಹೋದಾಗ ಆ ಮನೆಯವರೆಲ್ಲ ಈ ಹುಡುಗಿಯ ಮನಸ್ಥಿತಿಯನ್ನ ಅಥವಾ ನಿಮ್ಮ ಮೇಲಿನ ಅಭಿಪ್ರಾಯವನ್ನ ಬದಲಿಸ್ತಾ ಇದ್ದಾರೆ, ಆ ಹುಡುಗಿಗೆ ಹೇಳ್ಕೊಟ್ಟು ಅಂತನಾ? ಹೌದು ಹೌದು. ಏನು ಹೇಳ್ಕೊಡ್ತಾರೆ? ನಿಮ್ಮ ದೋಷ ಏನು ಹೇಳ್ತಾರೆ ಅವ್ರಿಗೆ, ಹುಡುಗಿಗೆ? ಏನ್ ಹೇಳ್ತಾರಂದ್ರೆ, ಹಿಂಗೆ ಬೇರೆ ಕಡೆ ನೋಡೋಣ, ಚೆನ್ನಾಗಿರೋದು, ಇನ್ನೊಂಚೂರು ನನ್ಕಿನ್ನ ಚೆನ್ನಾಗಿರೋದು ಕೊಡ್ತೀವಿ ಅಂತ ಹೇಳಿ ಹುಡುಗಿ ಒಪ್ತಾ ಇಲ್ಲ. ಅಂದ್ರೆ 2 ಸಲ ಇವಾಗ ಮನೆಗೆ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾ ಇದೆ. ಬಂದ್ಬಿಟ್ಟು ಯಾರು ಬಂದ್ಬಿಟ್ಟು? ಅವ್ರ ಮನೆ, ಹುಡುಗಿರ ಮನೆ ಕಡೆ. ಅಲ್ಲ, ಯಾವತ್ತಾದ್ರೂ ಅವ್ರ ತಂದೆ ತಾಯಿ ನಿಮ್ಮ ಮನೆಯವ್ರಿಗೆ ನಮ್ಮ ಮಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಸರ್, 2 ಸಲ ಹೇಳಿದ್ರು. ಬಂದು ನೋಡ್ಕೊಂಡು ಹೋಗಿದ್ರ ಮನೇನ? ಹೌದು ಹೌದು, ಬಂದು ನೋಡ್ಕೊಂಡು ಹೋಗಿದ್ರು. ಹೇಳಿ ಆದ್ಮೇಲೆ ಹಿಂಗ್ ಮಾಡ್ತವ್ರೆ ಅಂತ ನಿಮಗೆ ಬೇಜಾರು? ಹೌದು. ಹುಡುಗಿ ಫೋರ್ಸ್ ಮಾಡಿದ್ರು. ಅಂದ್ರೆ ಹಿಂಗೆ ಇಲ್ಲ, ನಾನು ಅವನಿಗೆ ಮಾಡ್ಕೊತೀನಿ ಹಂಗೆ ಅಂದ ಸಲುವಾಗಿ 2 ಸಲ ಬಂದಿದ್ರು ಮನೆಗೆ. ಓಕೆ. ಮತ್ತೆ ಇದು 3ನೇ ಸಲ ಆಯ್ತು ಅವ್ರು ಆ ರೀತಿ ಮಾಡ್ತಾರೆ. ಸೊ ನಿಮ್ ಬಗ್ಗೆ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಅಥವಾ ಅವ್ರಿಗೆ ಏನಾದ್ರೂ ಕಾರಣ ಇದೆಯಾ, ಅಥವಾ ಇದಕ್ಕಿಂತ ಚೆನ್ನಾಗಿರೋದು ಹುಡುಕ್ತೀವಿ ಅಂತ ಹೇಳ್ತೀರಾ? ಓಕೆ, ನಿಮ್ಮನ್ನು ಒಪ್ಪದೇ ಇರೋದಿಕ್ಕೆ ಅವ್ರಿಗೆ ಕಾರಣ ಏನಿದೆ? ಅಂದ್ರೆ ನಮಗೆ ಏನು ಇಲ್ಲ ಅವ್ರಿಗೆ ಕಮೆಂಟ್ ಮಾಡೋಕೆ. ಹುಡುಗಿ ಏನು ಕಮೆಂಟ್ ಮಾಡಲ್ಲ, ಅವರೇ ಫ್ಯಾಮಿಲಿಯವರೇ ಅನ್ನೆಸೆಸರಿ ಏನಾದ್ರೂ ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ ಮಾಡ್ಬೋದು. ಕ್ರಿಯೇಟ್ ಏನು ಮಾಡ್ಕೊಂಡಿರ್ಬೋದು, ಅಥವಾ ಏನು ಮಾಡ್ಕೊಂಡಿರೋದು ನಿಮ್ಮ ಗಮನಕ್ಕೆ ಬಂದಿದೆ? ಅದು ಏನು ಹೇಳಕ್ಕಾಗಲ್ಲ, ಅವ್ರ ಭಾವನೆ, ಅವ್ರಿಗೆ ಇಷ್ಟ ಏನು ಮಾಡ್ಬೋದು. ಕತೆ ಆಯ್ತಲ್ಲ, ಮತ್ ಮಾಡ್ಕೊಂಡ್ರೆ ಅಂತ ಹೆಂಗ್ ಹೇಳ್ತೀರಿ? ಏನು ಗೊತ್ತಿಲ್ಲ ಅಂದ್ರೆ ಹುಡುಗಿನೇ ಹೇಳ್ತಾಳಲ್ಲ, ಸುಮ್ಮನೆ ಅದನ್ನೇ ಹೇಳಿ ಓಲಿ. ಏನು ನಮ್ಮ ಮನೆಯವ್ರು ಹಿಂಗೆ ಹೇಳ್ತಾವ್ರೆ ಅಂತ ಹುಡುಗಿ ನಿಮ್ಗೆ ಹೇಳಿದ್ರು ಅಂತ ನೀವು ಹೇಳ್ತಿದ್ರ, ಹೌದಲ್ಲ?
ಹೌದು. ಅದು ಏನು ಹೇಳಿದ್ರಂತೆ ಅವ್ರ ಮನೆಯವ್ರ ಆ ಹುಡುಗಿಗೆ? ಅದೇ ಅವರು ಚೆನ್ನಾಗಿ ಜಾಬ್ ಇರೋರು ನೋಡೋಣ, ಚೆನ್ನಾಗಿ ನನ್ಕಿನ್ನ ಸ್ವಲ್ಪ ಕೃಷಿಯಲ್ಲಿ ಸ್ವಲ್ಪ ಇನ್ನೊಂಚೂರು ಜಾಸ್ತಿ ಇರೋರಿಗೆ ನೋಡೋಣ, ಈ ರೀತಿ ಹೇಳಿದ್ರು. ಹ್ಮ್. ಈಗ ಹುಡುಗಿಯ ಮನಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ? ಹುಡುಗಿ ಮನಸ್ಥಿತಿ ಯಾವ ಕಾರಣಕ್ಕೂ ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಬಟ್ ಸತ ಪ್ರಯತ್ನ ಪಡ್ತಾ ಇದಾರೆ ಅವ್ರು ಚೇಂಜ್ ಮಾಡ್ಬೇಕಂತ. ಬಟ್ ಚೇಂಜ್ ಆಗ್ತಾಳೆ ಅಂತ ನಿಮ್ಗೆ ಅನ್ಸುತ್ತಾ ಭವಿಷ್ಯದಲ್ಲಿ? ಅನ್ಸುತ್ತೆ ಯಾಕೆ ಅನ್ನಿಸ್ತಿದೆ? ಅನಿಸ್ತಾ ಇದೆ ಅಂದ್ರೆ ಮತ್ತೆ ಫ್ಯಾಮಿಲಿಯಲ್ಲಿ ಲಾಸ್ಟ್ ಅಲ್ಲಿ ಅವ್ರ ಮಾತು ಕೇಳ್ಬಿಟ್ರೆ ನಾನು ಏನು ಮಾಡಕ್ಕಾಗಲ್ಲ. ಮತ್ತೆ ಎಷ್ಟು ವರ್ಷದ ಪ್ರೀತಿ ಇದು? ಇದು ಒಂದು 3 ವರ್ಷದಿದೆ. ಓಕೆ, 3 ವರ್ಷದ ಆರಂಭದಲ್ಲಿ ಅಥವಾ ಶುರು ಮಾಡಬೇಕಾದ್ರೆ ಅಥವಾ ಮಧ್ಯದಲ್ಲೆಲ್ಲೋ ನಾಳೆ ದಿನ ಈ ಹಂತಕ್ಕೆ ಬಂದು ನಿಲ್ಲಬಹುದು, ಅವ್ರ ಮನೆಯವರು ಒಪ್ಪದೇ ಇರಬಹುದು ಅನ್ನುವ ಭಯ ಅಥವಾ ಆತಂಕ ಅಥವಾ ಆ ಕುರಿತಾದ ಸಮಸ್ಯೆಗಳ ಎಚ್ಚರ ನಿಮಗೆ ಇರಲಿಲ್ವ ಇಬ್ಬರಿಗೂ? ಅದೇ ಸಂಬಂಧಿಕರು ಇದೀವಲ್ಲ, ಆರಾಮಾಗಿ ಆಗ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ, ಬೇರೆದವ್ರು ಯಾರು ಇಲ್ಲ ನಾವು ಅಂತೇಳಿ ಚೆನ್ನಾಗಿ ಬೌಂಡಿಂಗ್ ಬೆಳೆಸ್ಕೊಂಡ್ ಬಂದಿದೀವಿ. ನಿಮ್ಗೆ ಧೈರ್ಯ, ಒಂದೇ ಜಾತಿಯವರು, ಒಂದೇ ನಮಗೆ ಗೊತ್ತಿರೋರು, ಸಂಬಂಧಿಕರು, ರಕ್ತ ಸಂಬಂಧ ಇಲ್ಲ ಅನ್ಲಿಕ್ಕೆ ಕಾರಣ ಇಲ್ಲ ಅಥವಾ ಕೊಡಲ್ಲ ಅನ್ಲಿಕ್ಕೆ ಕಾರಣ ಇಲ್ಲ ಅಂತ ನೀವು ಅಂದ್ಕೊಂಡಿದ್ರಿ. ಹೌದು. ಅಂದ್ರೆ ಅವರು ಸ್ವಲ್ಪ ಚೆನ್ನಾಗಿ ಉಳ್ಳವರಿಗೆ ಕೊಡೋಣ ಅಂತನ ಅಥವಾ ಏನದು? ಅಂದ್ರೆ ದುಡ್ಡಿಗೆ ಬೆಲೆ ಕೊಡ್ದವ್ರೆ ಅಂತ? ಹೌದು. ಡೈರೆಕ್ಟ್ ಆಗಿ ನೇರವಾಗಿ ನಮ್ಗೆ ಮನೆಗೆಲ್ಲ ಕರೆಸಿ ಹುಡುಗಿದೆಲ್ಲ ಒಪಿನಿಯನ್ ಕೇಳ್ಕೊಂಡು ಎಲ್ಲ ಕೇಳ್ಕೊಂಡು ಆಯ್ತು ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮದುವೆ ಮಾಡ್ತೀವಿ, ಫಿಕ್ಸ್ ಮಾಡೋಣ ಡೇಟ್ ಹಂಗ ಅಂತ ಹೇಳಿ 3ನೇ ವ್ಯಕ್ತಿ ಮಾತು ಕೇಳ್ಕೊಂಡು ಸುಮ್ನೆ 2 ಸಲ ಆಯ್ತು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸರ್ ಅವರು. 3ನೇ ವ್ಯಕ್ತಿ ಅಂದ್ರೆ ಆ ಕುಟುಂಬದ ಅಲ್ಲದ ಹೊರಗಿನ ಇನ್ಯಾರೋ ಕೂಡ ಹೇಳ್ಕೊಡ್ತಿದ್ದಾರೆ ಅಂತನಾ? ಕುಟುಂಬದವರು ಇರ್ಬೋದು, ಹೊರಗಿನವರು ಇರ್ಬೋದು ಸರ್. ಈಗ ಆಯ್ತು, ನಿಮ್ಮ ಮನೆಯವರು ಏನೇ ಹೇಳ್ತಾರೆ ಇದೆಲ್ಲ ಆದ್ಮೇಲೆ? ನಮ್ಮ ಮನೆಯವರು ಅದೇ ನೋಡು, ಸುಮ್ನೆ ಜಾಸ್ತಿ ಇಷ್ಟ ಇದ್ರೆ ಮಾಡ್ಕೋ, ಇಲ್ಲ ಅಂದ್ರೆ ಬೇರೆ ಕಡೆ ನೋಡೋಣ ಅಂತ ಅವ್ರು ಅಂತಾರೆ. ಹುಡುಗಿ ಮನಸ್ಥಿತಿನೂ ತುಂಬಾ ಹದಗೆಡ್ತಾ ಇದೆ, ನಮ್ದು ಹದಗೆಡ್ತಾ ಇದೆ, ಈ ರೀತಿ ಆಗ್ಬಿಟ್ಟಿದೆ. ನಿಮಗೀಗ 28? ಹೌದು. ಆಯ್ತು. ಸೊ ಹುಡುಗಿ ಮನೆಯವರು ಹೆಂಗೆ ಹೇಳ್ತಾರೋ ಹಂಗೆ ಅಂತ ಈ ಕೊನೆ ಡೈಲಾಗ್ ಏನಾದ್ರು ಹೇಳ್ಬಿಟ್ರ? ಹಂಗೇನು ಹೇಳಿಲ್ಲ ಸರ್. ಹಂಗೆ ಹೇಳಂಗಿದ್ರೆ 2 ವರ್ಷದಿಂದಾನೇ ಹೇಳ್ಬಿಡ್ತೀವಿ ಸರ್. ಅಲ್ಲ, 2 ವರ್ಷದಿಂದ ಹೇಳಲಿಕ್ಕೆ ಅಲ್ಲಿ ಯಾವುದು ಉರಿ ಹತ್ತಿರ್ಲಿಲ್ವಲ್ಲಪ್ಪ ಬೆಂಕಿ? ಅದು 1 ವರ್ಷದಿಂದಾನೇ ಸ್ಟಾರ್ಟ್ ಆಗಿದೆ ಸರ್. ಆಯ್ತು 1 ವರ್ಷದಿಂದಲೇ ಅಂತಲೇ ಅಂದ್ಕೊಳ್ಳೋಣ. ಬಟ್ ಒಂದು ಹಂತಕ್ಕೆ ಆಕೆನು ಎಲ್ಲ ಸರಿ ಹೋಗುತ್ತೆ ಅಂತ ಕಾಯ್ತಾ ಇದ್ಲು. ಬಟ್ ಇದು ಯಾವುದಕ್ಕೂ ಸರಿ ಹೋಗುತ್ತಿಲ್ಲ ಅಂತ ಅಂದಾಗ ಓಕೆ, ಈಗ ಅಂತಿಮವಾಗಿ ಒಂದು ಹೆಣ್ಣುಮಗಳು ತನ್ನ ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ಬಂದುಬಿಡ್ತೀನಿ ಅಂತ ಅಂದರೂ ಕೂಡ ಆ ಥರದ ಸಂಬಂಧಗಳು ಎಷ್ಟು ದಿನ ಉಳಿತಾವಪ್ಪ? ಮತ್ತೆ ಇನ್ನೊಂದು, ಹಾಗೆ ಎದುರು ಹಾಕೊಂಡು ಬಂದರು, ಆಮೇಲೆ ನಿಮ್ಮ ಹತ್ರಕ್ಕೆ ಬಂದು ಒಂದಷ್ಟು ಸಮಯ ಆದಮೇಲೆ ನಿಮ್ಮಿಬ್ಬರು ದೂರ ಮಾಡಲಿಕ್ಕೆ ಅವರು ಶತಾಯ ನಿಂತು ಏನೇನೋ ಕುತಂತ್ರ ಮಾಡ್ಲಿಕ್ಕೆ ಶುರು ಮಾಡೋದು ಅಂದರೆ ಸಂಸಾರ ಹಾಳು. ಹೌದು ಸರ್, ಅದೇ ರೀತಿ ಆಗುತ್ತೆ. ಬಹಳ ಕಥೆಗಳು ಕೇಳಿದ್ದೀನಿ ಅಂತವನ್ನ. ಹೌದು. ಸೊ ಕೆಲವು ನಮ್ಮ ಇಷ್ಟದ ವಿಚಾರಗಳನ್ನು, ಇಷ್ಟದ ವಸ್ತುಗಳನ್ನು, ಇಷ್ಟದ ವ್ಯಕ್ತಿಗಳನ್ನು ಪಡ್ಕೊಳ್ಳುವ ಈ ಭರದಲ್ಲಿ ನಾವು ಭವಿಷ್ಯದ ಕೆಲವು ಸವಾಲುಗಳ ಕುರಿತು, ಭವಿಷ್ಯದ ಕೆಲವು ಜನರ ಕುತಂತ್ರಗಳು ಹಿಂಗಾಗಬಹುದು, ಆ ದಾಳ ಉರುಳಿಸೋದು ನಮಗೆ ಗೊತ್ತಿರಲ್ಲ. ನಮಗೇನು ನಾವು ಇಷ್ಟಪಟ್ಟಿದ್ದು ಪಡ್ಕೊಂಬಿಡ್ಬೇಕು. ಪಡ್ಕೊಳ್ಳೋದು ಮುಖ್ಯ ಅಲ್ಲಪ್ಪ, ಪಡ್ಕೊಂಡದ್ರೊಂದಿಗೆ ನೆಮ್ಮದಿಯಾಗಿರೋಕೆ ತಾನೇ ನಾವೇನು ಪಡ್ಕೊಳ್ಳೋದು. ಒಂದು ವಸ್ತು ಆದರೂ ವ್ಯಕ್ತಿ ಆದರೂ ನಾಳೆ ದಿನ ನಮ್ಮ ಬದುಕು ನೆಮ್ಮದಿಯಾಗಿರಲಿ, ಸುಖವಾಗಿರಲಿ, ಮನಸ್ಸಿಗೆ ಇಷ್ಟಪಟ್ಟಿದ್ದನ್ನು ನಾವು ಪಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ಒಂದು ಭಾವನೆಯಿಂದಲೇ ಪಡ್ಕೊಳ್ತೀವಿ. ಬಟ್ ಆ ಪಡ್ಕೊಂಡಿದ್ದರಿಂದಲೇ ನಮ್ಮ ಬದುಕು ವಿಷ ಆಗುತ್ತೆ ಅನ್ನೋದಾದರೆ ಯಾವ ಬುದ್ಧಿವಂತ ಅದಕ್ಕೆ ಒಪ್ತಾನೆ? ಇಲ್ಲಿ ಮನಸ್ಸು ಹೇಳುತ್ತೆ, ನಿಮ್ಮ ಹೃದಯ ಕಿರುಚುತ್ತೆ, ನನಗೆ ಅವಳೇ ಬೇಕು, ಮದುವೆ ಅಥವಾ ಪ್ರೀತಿ ಮಾಡಿದ್ದೀವಿ, ಎಲ್ಲ ಭಾವನೆಗಳು ಬರ್ತವೆ. ಬಟ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಈಗ ಆ ಹುಡುಗಿನೂ ಓಡ್ಬಂದ್ಬಿಡ್ತಾಳೆ, ನಾನು ಓಡೋಗ್ಬಿಡ್ತೀನಿ ಅಂತ ಹಿಂಗೆ ಹೋಗಿ ಮನೆತನ, 2 ಮನೆತನದ ಮರ್ಯಾದೆನೂ ಹಾಳಾಗೋದು ಬೇಡ.
ಹೌದು ಆ್ಯಂಡ್ ಆ ಹಂತಕ್ಕೆ ಹೋಗೋದು ಬೇಡ. ಇಲ್ಲಿ ನನಗನ್ಸೋದು ಆ ಮನೆಯವರು ಒಂದು ಹಂತ ಆದಮೇಲೆ ನಿಮಗೆ ಕೊಡ್ತಾರಾ ಅಥವಾ ಬೇರೆಯವ್ರಿಗೆ ಕೊಡ್ತಾರಾ, ಅಲ್ಟಿಮೇಟ್ಲಿ 25-24 ವರ್ಷದ ಹುಡುಗಿ ಅನ್ನೋದಾದರೆ ಅವಳಿಗೂ ಒಂದು ಪ್ರಬುದ್ಧತೆ ಇರುತ್ತೆ, ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ. ಹೌದು ಹೌದು ಬಟ್ ಸ್ವಲ್ಪ ನೀವು ಅವ್ರ ಮನೆಯವರನ್ನು ಉಳಿಸ್ಕೊಳ್ಬೇಕು ಅಥವಾ ಅವ್ರ ಮನೆಯವರು ಮುಖ್ಯವಾಗ್ತಾರೆ ಅನ್ನೋ ಕಾಲ ಬಂದಾಗ ಕಡೆಗಾಲದಲ್ಲಿ ನೀವು ಇನ್ನೂ 2 ವರ್ಷ ಕಾಯೋದು, ಆಮೇಲೆ ಇನ್ನೇ ವಯಸ್ಸು ನಿಮಗೆ 31-32 ಆದಾಗ ಅಯ್ಯೋ ಹುಡುಗಂಗೆ ವಯಸ್ಸಾಗಿದೆ ಅಂತ ಕಡೆಗೆ ಬೇರೆ ಯಾರೂ ಹೆಣ್ಣು ಕೊಡಲ್ಲ ಆಮೇಲೆ. ಹೌದು ಅದೇ ಬಿಟ್ಟು ಸೊ ಹಾಗಾಗಿ ಇದನ್ನು ತುಂಬ ಉದ್ದುಗಿ ಎಳ್ಕೊಂಡು ಇಲ್ಲ ನಾನು ಇನ್ನೂ 2 ವರ್ಷ ಕಾಯ್ತೀನಿ, ಇಲ್ಲ ನಾನು ಇನ್ನೂ 5 ವರ್ಷ ನಿನಗೋಸ್ಕರ ಇರ್ತೀನಿ ಅಂತ ಅನ್ನುವಂತಹ ಪರಿಸ್ಥಿತಿಲಿ ನೀವಿಲ್ಲ, ಆ ಏಜು ನಿಮ್ದಲ್ಲ. ಹೌದು ಪ್ರೀತಿ ಈಗೇನು ಮಾಡಿದ್ದೀರ ಅದಲ್ಲ, ನಿನ್ನ ಪಾಲಿಗೆ ಯಾರು ಬರ್ತಾರೆ, ಶಿವನೇ ಕೃಷ್ಣನೇ ಯಾರನ್ನು ಕೊಡ್ತೀಯೋ ಅಲ್ಲಿಂದ ನಾನು ಅವಳನ್ನು ಹುಚ್ಚನಂಗೆ ಪ್ರೀತಿ ಮಾಡ್ತೀನಿ ಕಣಪ್ಪ. ಓಕೆ ನಾನು ಇವಳನ್ನು ಪ್ರೀತಿ ಮಾಡಿದ್ದೀನಿ 3 ವರ್ಷ, ಇವಳು ಸುಖದೇ ಹೋಗ್ಬಿಟ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ಅಂದ್ಕೊಂಡು ಮನೆಯವರಿಗೆಲ್ಲ ಅನ್ಯಾಯ ಮಾಡುವಂತಹ ದುಷ್ಟ ಬುದ್ಧಿ ಬೇಡ. ಸಿಕ್ಕಿದ್ಲಾ ಚೆನ್ನಾಗಿ ಪ್ರೀತಿ ಮಾಡ್ತೀನಿ, ಚೆನ್ನಾಗಿ ನೋಡ್ಕೊಳ್ತೀನಿ. ಯಾಕಂದರೆ ಅಂತಿಮವಾಗಿ ಯಾರ್ದೋ ಮಾತಿಗೆ ಈಗ ಅವ್ರ ಮನೆಯವ್ರು ಹೇಳ್ಕೊಟ್ಟಿರ್ಬೋದು ಅಥವಾ ಯಾರೋ ಹೊರಗಿನವ್ರು ಹೇಳ್ಕೊಟ್ಟಿರ್ಬೋದು, ಏನೇ ಇರ್ಬೋದು, ಅಲ್ಟಿಮೇಟ್ಲಿ ಒಂದು ದಿನ ನೀವು ಬೇಡ ಅನ್ಲಿಕ್ಕೆ ಕಾರಣಗಳು 1000 ಇರ್ಬೋದು. ಬಟ್ ಬೇಡ ಅಂತಿದ್ದಾರೆ ಅಥವಾ ಅವಳಿಗೆ ನಾವೀಗ ಬೇಡವಾಗಿದ್ದೀವಿ ಅಥವಾ ಯಾಕೋ ಅವಳು ಮನಸ್ಸಿಗೆ ಮೊದಲಂಗಿಲ್ಲ ಅನ್ನುವ ಈ ಸತ್ಯ ಗೊತ್ತಾದ ಮೇಲೂ ನಾನು ಬೇಕು ಬೇಕು ಅಂತ ಹಿಂದೆ ಹೋಗೋದು ಒಳ್ಳೇದಲ್ಲ. ಸೊ 3 ವರ್ಷದ ಪ್ರೀತಿ ತುಂಬ ದೈತ್ಯವಾಗಿರ್ಬೋದು, ಆಳವಾಗಿ ನಿಮ್ಮ ಮನಸ್ಸಲ್ಲಿ ಆಸೆಗಳು ಭಾವನೆಗಳು ಇರ್ಬೋದು, ನನಗೆ ಅರ್ಥವಾಗುತ್ತೆ. ಆದರೆ ಎಷ್ಟೋ ಜನ ಬರೀ ಭಾವನೆಗಳ ಮೇಲೆ ಬದುಕನ್ನು ಕೊಟ್ಟು ಹಾಳು ಮಾಡಿಕೊಂಡು ಯಕ್ಕುಟ್ಟೋಗ್ಬಿಟ್ಟಿದ್ದಾರೆ. ಭಾವನೆಗಳು ಹೇಳ್ತವೆ, ಅಯ್ಯೋ ಇವಳು ನೆನಪಲ್ಲಿ ಎದ್ದು ಬಿಡೋಣ, ಅಯ್ಯೋ ನನಗೆ ಈ ಪ್ರೀತಿ ಬಿಟ್ಟರೆ ನಂಗೆ ಬೇರೆ ಏನೂ ಬೇಡ, ಯಾರೂ ಬೇಡ, ಮದುವೆ ಬೇಡ, ಅದು ಬೇಡ, ಇದು ಬೇಡ. ಎಲ್ಲ ನೊಂದ ಪ್ರೇಮಿಗಳು ಮೊದಲು ಹಂಗೆ ಯೋಚನೆ ಮಾಡ್ತಾರೆ. ಬುದ್ಧಿವಂತರಾದವರು ತಾವು ಇಷ್ಟಪಟ್ಟಿದ್ದು ಸಿಗಲಿಲ್ಲ ಅಂದಾಗ ನಮಗೆ ಯಾವುದು ಸಿಗುತ್ತೋ ಅದನ್ನು ಇಷ್ಟಪಡ್ತಾ ಹೋಗೋದೇ ಜೀವನ. ಅಯ್ಯೋ ಸ್ವಂತ ಮನೆ ಇಲ್ಲ ಅಂದ್ಕೊಂಡು ನಾವು ಬೀದಿಲಿ ಮಲ್ಕೊಳ್ತೀವ, ಬಾಡಿಗೆನೋ ಗುಡಿಸ್ಲೋ ಒಟ್ನಾಗ ತಣ್ಣಗೆ ಒಂಚೂರು ಬೆಚ್ಚಗೆ ಮನೆ ಒಳಗಡೆ ಬಾಡಿಗೆನೋ ಸ್ವಂತದ್ದು ಒಳಗಡೆ ಮಲಗಬೇಕಷ್ಟೆ. ಇಷ್ಟಪಟ್ಟಿದ್ದು ಸಿಗಲಿಲ್ಲ ಅಂತ ನಾನು ಹಿಂಗೆ ಎದ್ದು ಬಿಡ್ತೀನಿ, ಹಂಗೆ ಎದ್ದು ಬಿಡ್ತೀನಿ. ನೋಡಪ್ಪ, ತುಂಬ ಒಮ್ಮನಸ್ಸಿನಿಂದ ಅವ್ರ ಮನೆಯವ್ರ ಆಶೀರ್ವಾದ ಮಾಡಿ ಇಲ್ಲ ನನಗೂ ನೀನೇ ಬೇಕು ಅಂತ ಇಬ್ಬರೂ ಕಡೆಯಿಂದ ಚೆನ್ನಾಗಿ ಬಂದರೆ ಅದು ಚಂದ, ಅದು ಮದುವೆ, ಅದು ದಾಂಪತ್ಯ, ಅದು ಸುಖ ಸಂಸಾರ, ಆನಂದ ಸಾಗರ. ಇಲ್ಲ ಅಂದರೆ ಬಡ್ಕೋ ಬಾಯ ಅನ್ನಂಗೆ ಆಯ್ತದ ಕತೆ. ಹೌದು ಸರ್, ಅದೇ ಹಂಗೆ ಆಗ್ಬಿಟ್ಟಿದೆ. ನಾನೇನು ಹೇಳ್ತೀನಿ, ಇನ್ನ ಹಬ್ಬಬ್ಬ ಅಂದರೆ ಸೆಪ್ಟೆಂಬರ್ ಅಥವಾ ಈ ವರ್ಷದ ಕೊನೆಯವರೆಗೂ ತಾಳ್ಮೆಯಿಂದ ಸುಮ್ಮನೆ ಮೌನವಾಗಿ ಕಾದು ನೋಡು. ಆದರೆ ಈ ಸಿಕ್ಕೇ ಸಿಗುತ್ತಾಳೆ, ಅವ್ರ ಮನೆಯವ್ರನ್ನೆಲ್ಲ ಮೀರಿ ನನ್ನ ಒಪ್ಪಿಸ್ತಾಳೆ, ಅವ್ರ ಮನೆಯವರು ಒಪ್ಪುತ್ತಾರೆ, ಈ ಯಾವುದು ನಿಮ್ಮ ಪ್ರಯತ್ನವನ್ನೆಲ್ಲ ನೀವು ಮಾಡಿ ಆಗಿದೆ, ತುಂಬ ಆಸೆಗಳು ಇಟ್ಕೊಂಡು ಕೂತ್ಕೊಳ್ಬೇಡ. ಕಾಯುವುದು ನಿನ್ನ ಧರ್ಮ. ಪ್ರೀತಿ ಮಾಡಿಬಿಟ್ಟಿದ್ದೀಯಾ, 3 ತಿಂಗಳು ಇನ್ನೂ ಒಂದು 6 ತಿಂಗಳು ಕಾದ್ನಪ್ಪ, ನಾನು ಅವಕಾಶ ಕೊಟ್ಟೆ. ಇಲ್ಲ ಅಂತ ನಾನು ಯಾವುದೋ ಹುಡುಗಿಯಿಂದ ಹೋಗಿ ಸಡನ್ನಾಗಿ ಇನ್ನೇ ಆಳ್ನೋ ಮದುವೆ ಆಗಿ ಕೂತ್ಕೊಳ್ಳಿಲ್ಲ, ನಾನು 3 ತಿಂಗಳು 6 ತಿಂಗಳು ಸಮಯ ಕೊಟ್ಟೆ ಅಂತ ಇಲ್ಲಿಂದ ಒಂದು 6 ತಿಂಗಳು ತಾಳ್ಮೆಯಿಂದ ಕಾಯು. ಏನು ಅಷ್ಟೊತ್ತಿ 35 ಆಗ್ಬಿಡಲ್ಲ. ಅದು ಆಗಿಯೂ ಅವ್ರು ಇನ್ನೂ ಕಣ್ಣ ಮುಚ್ಚಲೆ ಆಟ ಆಡ್ತವ್ರೆ ಅಂದರೆ ನಿನ್ನ ಜೀವನ ನೀನು ಭದ್ರಪಡಿಸ್ಕೊಳ್ಬೇಕು. ನಾಳೆ ಇವಾಗೇನಪ್ಪ ಹೆಣ್ಣು ಕೊಡ್ತಾರೆ ಅಂದರೆ ಬೇಕಾದ್ರೆ ಅವ್ರ ಮನೆಗೆ ಅವ್ರ ಅಪ್ಪ ಅಮ್ಮಗೆ ಕೋಟಿ ರೂಪಾಯಿ ಕೊಟ್ಬಿಟ್ಟು ಹೆಣ್ಣು ಮದುವೆ ಆಗಿ ಕರ್ಕೊಂಡು ಹೋಗ್ತಾರೆ. ನಿಂದು ಹಂಗಾಗಲ್ಲ. ಆ ಹುಡುಗಿಗೆ 30 ಆದರೂ ಯಾರು ಮದುವೆಯಾಗಿ ಹೋಗ್ತಾರೆ, ನೀನು 30 ಆದ್ರೆ ಯಾರು ಮೋಸ ನೋಡಲ್ಲ ಆಮೇಲೆ, ಅಲ್ವಾ? ವಿಷಯ ಮದುವೆ ಹೆಣ್ಣು ಸಿಗುತ್ತೆ ಹೆಣ್ಣು ಸಿಗಲ್ವಾ ಅನ್ನೋದಕ್ಕಿಂತ ನಿನ್ನ ಬೇಕಾದ್ರೆ ಹಂಗೆ ಮದುವೆ ಆಗದೆ ಉಳ್ಕೊಂಬಿಡು, ಪರವಾಗಿಲ್ಲ. ಬಟ್ ಈ ಥರದ ಕೆಲವು ಸಂಬಂಧಗಳಿಂದ ಬೇಗ ಕ್ಲಾರಿಟಿ ತಗೊಳ್ಬೇಕಷ್ಟೆ. ಅವರು ಕ್ಲಾರಿಟಿನೇ ಕೊಡಲ್ಲ ಸರ್. ಏನಂದ್ರೆ ನಾನೇ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಇದು ಎಲ್ಗೆ ಹೋಗಿ ನಿಲ್ಲುತ್ತೆ ಅಂತ. ಇನ್ನೂ ಎಷ್ಟು ದಿನ ಆದರೂ ಅವ್ರ ಮನೆಯವ್ರು ಇದಕ್ಕೆ ಒಪ್ಪಲ್ಲ. ಕ್ಲಾರಿಟಿನೇ ಕೊಡಲ್ಲ ಸರ್. ಅವ್ರು ಏನೂ ಸುಮ್ಮನೆ ಹಿಂದ್ಗಡೆನೆ ಕಮೆಂಟ್ ಮಾಡ್ತಾರೆ, ಹುಡುಗಿಗೆಲ್ಲ ಮೈಂಡ್ ಡೈವರ್ಟ್ ಮಾಡ್ತಾರೆ. ಈ ರೀತಿ ಏನಿದ್ರು ನೇರವಾಗಿ ಹೇಳಿ ನೇರವಾಗಿ ಮಾತಾಡಿ ಅಂದ್ರೆ ಯಾವ ಕಾರಣಕ್ಕೂ ನೇರವಾಗಿ ಮಾತಾಡಲ್ಲ ಸರ್. ಕೇಳಿಸ್ಕೊಳ್ಳಿ, ಇಲ್ಲಿ ನನಗೀಗ ಜ್ವರ ಬಂದ್ಬಿಟ್ಟಿದ್ದಾವೆ, ನನಗೆ ಸುಸ್ತಾಗ್ಬಿಟ್ಟಿದೆ. ನಾನು ನಮ್ಮ ಮನೆ ಪಕ್ಕದ್ದು ನಮ್ಮ ಮನೆ ಹತ್ರ ಯಾವುದೋ ಒಂದು ಕ್ಲಿನಿಕ್ ಇತ್ತು, ಅಲ್ಲೊಂದು ಮೆಡಿಕಲ್ ಇತ್ತು ಅಂತ ಏನೋ ಅಂತ ಹೋದಾಗ ಮೆಡಿಕಲ್ ತೆಗ್ದಿದೆ, ಬಟ್ ಡಾಕ್ಟ್ರ್ ಇವತ್ತು ಬರಲ್ಲ ಅಂತ ಏನೋ ಅಲ್ಲಿ ಬೋಲ್ಡ್ ಹಾಕಿದ್ದಾರೆ. ನನಗೆ ಜ್ವರ ಸುಡ್ತಾವೆ, ಸುಸ್ತಾಗ್ತಿದೆ, ನನಗೆಲ್ಲೋ ಹೋಗಿ
ಕ್ಲಿನಿಕಲ್ಲಿ ಅಡ್ಮಿಟ್ ಆಗಬೇಕು, ಡಾಕ್ಟ್ರನ್ನ ಭೇಟಿ ಆಗಬೇಕು, ಮಾತ್ರೆ ತಗೊಳ್ಬೇಕು, ಇಂಜೆಕ್ಷನ್ ತಗೊಳ್ಬೇಕು. ನನಗೆ ಬೇಕಿರೋದು ಅವರು ಡಾಕ್ಟ್ರ್ ಇಲ್ಲ ಅಂದಾಗ, ಅಯ್ಯೋ ಆ ಮೆಡಿಕಲ್ಲನ್ನು ನನಗೆ ಕ್ಲಾರಿಟಿ ಕೊಡಲಿಲ್ಲ ಸಾ, ಅವ್ರು ಯಾರೋ ಬಂದು ನನಗೆ ಹೇಳಲಿಲ್ಲ ಸಾ ಅಂತ ನಾನು ಅಲ್ಲೇ ಸಾಯಿಲ್ಲ. ಹೌದು ಹೌದು ನನ್ನ ಜ್ವರ ಹೋಗ್ಬೇಕು, ನನ್ನ ಬದುಕು ಸರಿ ಹೋಗಬೇಕು, ನನ್ನ ಆರೋಗ್ಯ ಸರಿ ಹೋಗ್ಬೇಕು, ಇವನಲ್ಲಿರಿ ಇನ್ನೊಬ್ಬಂತ ನಾನು ಮುಂದಕ್ಕೆ ಹೋಗಬೇಕು. ಬದುಕಲ್ಲಿ ಈ ಮಟ್ಟಿಗೆ ಕೆಲವೊಮ್ಮೆ ನಿಮ್ಮನ್ನು ನೀವು ಹಿತ ಕಾಯ್ದುಕೊಳ್ಳದೆ ಹೋದರೆ ಅದೇ ನಿಮ್ಮ ಒಳ್ಳೆತನ ಅನ್ನೋ ಆ ಮೂರ್ಖತವನ್ನು ತೋರಿಸಿ ಹಾಳು ಮಾಡ್ಕೊಳ್ತೀರಾ. ಹೌದು ಹೌದು ಡಾಕ್ಟ್ರು ಅವ್ನು ಮೆಡಿಕಲ್ಲನ್ನು ಹೇಳಲಿಲ್ಲ ಸಾ, ಅಥವಾ ಅಲ್ಲಿ ಬೋರ್ಡ್ ಹಾಕಿರಲಿಲ್ಲ ಸಾ, ಒಟ್ನಾಗಂತೂ ಅಲ್ಲಿ ರೆಸ್ಪಾನ್ಸ್ ಸಿಗ್ತಿಲ್ಲ, ಕ್ಲಾರಿಟಿ ಕೊಡ್ತಿಲ್ಲ, ನಾನು ಮುಂದಿನ ಕ್ಲಿನಿಕ್ಗಾದ್ರೂ ಹೋಗ್ಬೇಕಲ್ಲ. ಹೌದು ಇಲ್ಲಾಂದ್ರೆ ಅದರಿಂದ ನರಳಾಟ ಅನುಭವಿಸ್ತೀನಿ ಅಂದರೆ ಅದು ನಿಮ್ಮ ಹಣೆ ಬರೋಣ. ಹ್ಮ್. ಹಾಗಾಗಿ ಅಯ್ಯೋ ಅವ್ರು ಯಾವುದಕ್ಕೂ ಹೇಳ್ತಿಲ್ಲ ಸಾ, ಯಾವುದಕ್ಕೂ ಕೊಡ್ತಿಲ್ಲ ಸಾ. ಇನ್ನು 6 ತಿಂಗಳು ನೋಡಿ ಆ ಹುಡುಗಿಗೆ ಅದನ್ನ ಸ್ಪಷ್ಟವಾಗಿ ಹೇಳಿ, ನೋಡಪ್ಪ ಇಲ್ಲಿಂದ 6 ತಿಂಗಳು ನಾನು ಕಾಯ್ತೀನಿ, ನಾನು ಒಂದು ಮಾತಾಡಲ್ಲ, ನಿಮ್ಮ ಮನೆಯವ್ರನ್ನೂ ಬಂದು ನಾನು ಕೇಳಲ್ಲ, ಯಾಕಂದ್ರೆ ಕೇಳಿದ್ದೆಲ್ಲ ಆಗೋಯ್ತು. ಹೌದು ಈಗ ನಿಮ್ಮ ಮನೆಯವರು ಅಥವಾ ನೀನೋ ಒಪ್ಪಿಸ್ತೀಯೋ, ಏನು ಮಾಡ್ತೀಯೋ ನೋಡು, ಅಥವಾ ನಮ್ಮ ಮನೆಯವರು ಕರಿತಾವ್ರೆ ಬನ್ನಿ ಅಂತ ಅಂದಾಗ ನಾನು ಬರಬಲ್ಲೆ. ಹೌದು ಅದು ಬಿಟ್ಟುಬಿಟ್ಟು ನೀವು ಇನ್ನೂ 1 ವರ್ಷ ಕಾಯೋದು ಇಲ್ಲ. ಆ ಹುಡುಗಿಗೆ ನಾಳೆನೋ ನಾಡಿದ್ದು ಈ ವಾರದಲ್ಲೂ ಕ್ಲಾರಿಟಿ ಕೊಡಿ, ನಾನು ಕಾಯ್ತೀನಿ. ಆದರೆ ಓಕೆ ಜನವರಿ ಆದಮೇಲೆ ನೀವೇ ಬಂದು ಕಾಲು ಹಿಡ್ಕೊಂಡ್ರು ನಾನು ಇದನ್ನು ಒಪ್ಪಲ್ಲ. ಹೌದು ಕರೆಕ್ಟ್ ಆಗಿ ಅಲ್ಲಿವರೆಗೂ ನಾನು ಕಾಯ್ತೀನಿ. ಆಮೇಲೆ ಬಿಡು ಹೆಂಗೂ ಕಾಯ್ತಾನೆ, ಇವ್ ಹಿಂಗೆ ಆಟ ಆಡ್ಕೊಂಡು ಇರೋಣ ಅನ್ನೋ ಥರ ಮನ್ಸು ಅವ್ರಿಗೆ ಬರಬಾರ್ದಲ್ಲ. ಹೌದು ಹೌದು ಯಾಕಂದ್ರೆ ನನ್ನ ಬಿಟ್ರೆ ಅವಳಿಗೂ ಬೇರೆ ಯಾರು ಗತಿಲ್ಲ ಅಂತ ಅಂದ್ಕೊಳ್ಳೋದು ಬೇಡ. ಹೌದು ಹೌದು ಬದುಕಲ್ಲಿ ಮದುವೆ ಆಗ್ತೀವೋ ಬಿಡ್ತೀವೋ, ಯಾರಿಗೂ ನಮ್ಮ ಬದುಕನ್ನು ಬಂದು ಹಾಳು ಮಾಡುವಷ್ಟು ಸ್ವಾತಂತ್ರ್ಯ ಕೊಡಬಾರ್ದು. ಹೌದು. ಹಾಗೆ ನಾನೊಂದು ಹುಡುಗಿಗೆ ಹೇಳಿದೀನಿ ಸರ್ ಒಪಿನಿಯನು. ಏನಂದ್ರೆ, ಇಲ್ಲ ಇವಾಗ ಇಷ್ಟೆಲ್ಲ ಜರ್ನಿ ಬಂದಿದೆ, ಓಕೆ ಸಂಬಂಧಿಕರಿದೀವಿ, ಸುಮ್ನೆ ವೈಮನ್ಸ್ ಎಲ್ಲ ಮಾಡ್ಕೊಂಬದ್ ಬೇಡ. ಓಕೆ ಫ್ಯಾಮಿಲಿ ಅವ್ರು ಮಾಡ್ಕೋತಾರಂದ್ರೆ ಮಾಡ್ಕೊಳ್ಳಿ, ನೀನ್ ವೈಮನ್ಸ್ ಮಾಡ್ಕೋಬೇಡ ಯಾವ ಕಾರಣಕ್ಕೂ. ಇನ್ನೊಂದು ಏನಪ್ಪಾ ಅಂದ್ರೆ, ನನ್ಗ್ ಬಿಟ್ರೆ ನಿಂಗೆ ಒಳ್ಳೆ ಫ್ಯೂಚರ್ ಇತ್ತಂದ್ರೆ ನಾನು ಅದಕ್ಕೆ ಅವಕಾಶ ಮಾಡ್ಕೊಳಕ್ ನಾನು ರೆಡಿ ಇದ್ದೀನಿ. ನಿನ್ ಮದುವೆಯಲ್ಲಿ ಏನಾದ್ರು ನನ್ನ ಕಡೆಯಿಂದ ಹೆಲ್ಪ್ ಬೇಕಾದ್ರೆ ನಾನು ಮಾಡೋಕ್ ರೆಡಿ ಇದ್ದೀನಿ ಅಂತ ನಾನು ಆಲ್ರೆಡಿ ಹೇಳಿದೀನಿ ಸರ್. ಹಂಗೆ ಹೇಳ್ಬೇಡ. ಹಾ. ನನ್ನ ಬಿಟ್ರೆ ನಿನ್ನ ಬದುಕು ಚೆನ್ನಾಗಿರುತ್ತೆ, ನಾನು ಯಾಕೆ ಜ್ಯೋತಿಷಿನ ಹಾಕೆ ಇಲ್ಲ ಸರ್, ಇವಾಗ ಏನು ಸುಮ್ನೆ ಇವಾಗ ನಾನು ಮತ್ತೆ ಏನಾದ್ರು ಅನ್ಬೇಕು ಮತ್ತೆ ಬೇಜಾರ. ಅದು ಬೇಡ, ಆ ಮಾತು ಹೇಳ್ಬೇಡ. ನಾನು ಹೇಳ್ದಂಗೆ ಹೇಳು. ನನ್ನ ಬಿಟ್ರೆ ನಿಂಗೆ ಇನ್ನೊಬ್ರು ಸಿಗ್ತಾರೆ, ಇವೆಲ್ಲ ಎಮೋಷ್ನಲ್ ಡೈಲಾಗ್ ಬೇಡ. ನಾನು 6 ತಿಂಗಳು ಕಾಯ್ತೀನಿ, ಈ ಮಧ್ಯೆ ನಾನು ಏನೂ ಮಾತಾಡಲ್ಲ. ನಾನು ಹೇಳ್ತೀನಿ ಸರ್, ನಿಮ್ಮ ಮೆಂಟಲ್ ವೆಲ್ನೆಸ್, ನಿಮ್ಮ ಮಾನಸಿಕ ಹಿತದೃಷ್ಟಿ, ನೀವು ಉಲ್ಲಾಸವಾಗಿ ಚೆನ್ನಾಗಿ ಯಾವುದೇ ಡಿಪ್ರೆಷನ್ಗೆ ಹೋಗದೆ ಇರಬೇಕಂದ್ರೆ ನಾನು ಪ್ರೀತಿಸಿದ್ದೀನಿ, ಇಷ್ಟಪಟ್ಟಿದ್ದೀನಿ, ಹೌದು, ಅದಕ್ಕಿನ್ನೂ 6 ತಿಂಗಳು ಕಾಯ್ತೀನಿ. ಮೋಸ ಅಂತ ಯಾವಾಗ ಆಗುತ್ತೆ ಅಂದರೆ, ಮಾತು ಕೊಟ್ಬಿಟ್ಟು ಅವರೆಲ್ಲ ರೆಡಿ ಇದ್ದು ನೀನು ಇನ್ನೊಬ್ಳಿಂದ ಹೋದ್ರೆ ಅದು ಮೋಸ. ಅಂಥದ್ದು ಏನೂ ಆಗಿಲ್ಲ, ನಾನೇ ಮೇಲ್ ಬಿದ್ದು ಬಂದು ಕೇಳಿದ್ದೀನಿ, ಮನೆಯವ್ರನ್ನೆಲ್ಲ ಒಪ್ಸಿದ್ದೀನಿ, ಮನೆಯವ್ರನ್ನೆಲ್ಲ ಬಂದು ಕರ್ಕೊಂಬಂದು ಕೇಳಿದ್ದೀನಿ, ಇದೆಲ್ಲಾಗಿಯೂ ನೀವು ಇನ್ನೂ ತಡೆ ಮಾಡ್ತಿದ್ದ ಅಂದರೆ ಹೋಗ್ಲಿ ಅಂತ 6 ತಿಂಗಳು ನಾನು ಅವಕಾಶ ಕೊಡ್ತೀನಿ. ನಂಗೆ ಇರ್ಬೇಕು ನಿಮ್ಮ ಮೈಂಡ್ ಸೆಟ್ಟು. ನಿಂಗೆ ನಿಮ್ಮ ಮದುವೆಗೆ ನಂಗೆ ಬೇಕಾದ್ರೆ ಹೆಲ್ಪ್ ಕೇಳು, ಅಥವಾ ನಾನು ಉಪಕಾರ ಮಾಡ್ತೀನಿ, ನನಗಿಂತ ಇನ್ನೊಬ್ಬ ಯಾರೋ ಚೆನ್ನಾಗಿ ಸಿಗ್ತಾನೆ, ಚೆನ್ನಾಗಿರೋನ್ ಸಿಗ್ತಾನೋ ಹಾಳಾದನ್ ಸಿಗ್ತಾನೋ, ನಿಮ್ಗೆ ಅದು ಬೇಡ. ನಮ್ಮ ಬದುಕನ್ನೇ ನಾವು ನೋಡ್ಕೊಳಕ್ಕಾಗ್ಲಿ ಅಂದ್ರೆ ಇನ್ನು ಆಕೆ ಬದುಕೆ ನಾವು ತ್ರಿಕಾಲಕ್ಕೆ ಅನಿಗಳ, ಹಿಂಗೆ ಹೋಗು ಹಿಂಗೆ ಚೆನ್ನಾಗಿರ್ತೀಯ, ನನಗಿಂತ ಇನ್ನೊಬ್ಬ ಸಿಗ್ಬಿಡ್ತಾನೆ, ಅದೆಲ್ಲ ವಿಧಿಲಿಕ್ಕಿದ, ಅದು ಆಗುತ್ತೆ. ಅದಕ್ಕೆ ನಾವು ಕೈ ಹಾಕುವುದು ಬೇಡ. ಅಂತಿಮವಾಗಿ ನಮಗೆ ಆ ಹುಡುಗಿ ಸಿಗಲ್ವ, ನಾವು ಮುಂದಿನ ಹೆಜ್ಜೆ ಇಡಬೇಕು, ಇಷ್ಟೇ ಬೇಕಿರೋದು. ಸೊ ಅದಕ್ಕೆ 6 ತಿಂಗಳು ಕಾಯಿರಿ. ಏನು ಮೋಸ ಮಾಡಿಬಿಟ್ಟು ಅಯ್ಯೋ ಬಿಟ್ಟು ನಾನು ಹಿಂಗೆ ಪ್ರೀತಿ ಮಾಡಿದ್ವಲ್ಲ ಮೋಸ ಅಂತ ಲೆಕ್ಕಕ್ಕೆ ಬರಲ್ಲ. ಮೋಸ ಯಾವುದು ಅಂತ ನಾನು ಹೇಳಿದೆ ನಿಮಗೆ. ಇನ್ಯಾವುದೋ ಹೆಣ್ಣಿನ ಸಂಪರ್ಕದಲ್ಲಿ ಇದ್ದುಕೊಂಡು ಈಕೆಗೆ ದ್ರೋಹ ಮಾಡಿದ್ರೆ ಅದು ಮೋಸ. ಸೊ ಅಂಥದ್ರಲ್ಲಿ ನೀವು ಪಡ್ಕೊಳ್ಳುವ ಎಲ್ಲ ನಿಮ್ಮ ಗರಿಷ್ಠ ಪ್ರಯತ್ನವನ್ನು ಮಾಡಿದ್ದೀರಾ, ಹೌದಲ್ಲ? ಹಾಗಾಗಿ ನಿಮ್ಮ ಮನೆತನಕ್ಕೂ ಒಂದು ಗೌರವ, ಸ್ವಾಭಿಮಾನ ಅಂತ ಇದೆ. ತೀರ ಎಲ್ಲ ಮಾರ್ಕೊಂಡು ಇದನ್ನು ಪಡ್ಕೊಳ್ಳುವಂಥದ್ದು ಏನಿಲ್ಲ. ಇವೆಲ್ಲ ಒಂದೊಂದು ಪಡ್ಕೊಳ್ಳೋಕ್ಕೋಸ್ಕರ ತಲೆಮಾರುಗಳಿಂದ ನಿಮ್ಮ ಮನೆಯವರು ಉಳಿಸ್ಕೊಂಡ್ಬಂದಿರೋ ಗೌರವಗಳನ್ನು ಹಾಳು ಮಾಡಂಗಿಲ್ಲ. ಹೌದು ಸರ್, ಹಂಗೆ ಆಗ್ಬಿಟ್ಟಿದೆ ಇವಾಗ. ಅದಕ್ಕೋಸ್ಕರನೇ ಬಹಳ ತಾಳ್ಮೆಯಿಂದ ಹೋಗ್ತಾ ಇದೀನಿ. ಅವ್ರಿಗೆ ಅರ್ಥ ಆಗ್ತಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ನಾನು ಹೇಳ್ದಂಗೆ 6 ತಿಂಗಳು ಆದ್ಮೇಲೂ ಏನಾಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊ. ಅದು ಒಪ್ಪಲ್ಲ.
ಹಾ 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 ಅಬ್ಬಬ್ಬ ಅಂದ್ರೆ ಒಂದು ಗೌರವದಿಂದ ಇಲ್ಲ ಇಲ್ಲಿಗೆ ಇದನ್ನ ಬಿಟ್ಬಿಡೋಣ ಅಂತ ಎಂದೋ ಒಂದಿನ ಮಾತಾಡ್ಬೋದು ಅಷ್ಟೇ. ಹಾ ನೀವು ನಿಮ್ಮ ಮೈಂಡ್ ಸೆಟ್ಟನ್ನು ನೀವೇನು ಕೃಷಿ ಮಾಡ್ತಾ ಇದ್ದೀರಿ, ದುಡಿಮೆ ಮಾಡ್ತಾ ಇದ್ದೀರಿ, ಆ ಕಡೆ ಪ್ರೊಡಕ್ಷನ್ ಮಾಡ್ತಾ ಅಥವಾ ಅಂಗಡಿ ಇಟ್ಟಿದ್ದೀರಿ, ಆ ಕಡೆ ಗಮನ ಕೊಡಿ. ಅಲ್ಲಿನ್ನೂ ಉದ್ಧಾರ ಆಗಿ ಅಲ್ಲಿ ಅಲ್ಲಿ ಚೆನ್ನಾಗಿದ್ದರೆ ಯಾವ ದುಡ್ಡಿಲ್ಲ ಇದಕ್ಕಿಂತ ಚೆನ್ನಾಗಿರೋನ್ ಕಟ್ತೀವಿ, ಇದಕ್ಕಿಂತ ದುಡ್ಡಿರೋನ್ ಕಟ್ತೀವಿ ಅಂತ ಅದು ಒಟ್ಟಾರೆ ಅದು ಫಿನಾನ್ಷಿಯಲ್ ಮಾತುಕತೆ, ಹೌದಲ್ಲಪ್ಪ? ಹೌದು ಸರ್, ಹಾಂ, ಕರೆಕ್ಟ್. ಮತ್ತು ನೀನು ಈ ಕಡೆ ಅದನ್ನು ಮಾಡು. ಅದಾದ್ಮೇಲೆ ಇವಳೇ ಸಿಗ್ತಾಳೋ ಅಥವಾ ಮುಂದೆಯೂ ಕೂಡ ಮತ್ತೊಂದು ಯಾವುದೋ ಇವ್ನಿಗೆ ಹಣ ಇಲ್ಲ ಅಥವಾ ಇವನು ಇನ್ನೂ ಅಷ್ಟೊಂದು ಏನೂ ಆಗಿಲ್ಲ ಅಂತ ಬರಬಾರ್ದಲ್ಲ ಮಾತು. ಹೌದು ಅಂಡ್ ಹೌದು ಅದನ್ನು ಕರೆಕ್ಟ್. ನೋಡ್ಕೊಂಡು ಬರೋರು ತುಂಬ ದಿನ ಇರಲ್ಲ. ಬಟ್ ನಿಮ್ಮ ದುಡಿಮೆಗೆ ಏನೋ ದಾರಿ ತೋರಿಸಿದ ದೇವರು ಅಂದಾಗ ಅದ್ರ ಕಡೆ ಗಮನ ಕೊಡಿ. ಅದು ಒಂದು ವಿಟಮಿನ್ ಎಮ್, ವಿಟಮಿನ್ ಮನಿ, ಅದು ಚೆನ್ನಾಗಿದ್ರೆ ಮಿಕ್ಕಿದ್ದೆಲ್ಲ ಸರಿ ಹೋಗುತ್ತೆ. ಹೌದು ಕರೆಕ್ಟ್. ಅದೇ ತಾನೇ ಇವತ್ತು ಅಡ್ಡ ಬರ್ತಿರೋದು. ಹೌದು ಸರ್, ಅದೇ ಹೇಳ್ದ. ಪ್ರೀತಿ ಪ್ರೇಮ, ನೀನಿಲ್ದೆ ನಾನಿಲ್ಲ, ಇವೇನಿಲ್ಲ. ಒಂದು ಸಂತೂರ್ ಸೋಪ್ ತಂದ್ಕೊಡ್ಲ ಮಕ್ಕ ಹೊಡಿತಾಳೆ ಅಲ್ವಾ? ಇಲ್ಲ ಯಾರೋ ಸರ್, ಹಿರಿಯರು ಇಲ್ಲಿ ಹೇಳ್ತಿದ್ರು. ನಂಬಿಕೆ ಕೊಟ್ಟಿರೋದು ಸಂಬಂಧಿಕರು ಅಂತೇಳಿ ನಂಬಿಕೆ ಮಾಡ್ಕೊಂಡು ಹೋಗಿದ್ದೀನಿ ಸರ್. ಬಟ್ ಈ ರೀತಿ ಮಾಡ್ತಾ ಇದೆ ಸರ್. ಅಂದ್ರೆ ಒಂದು ಹೆಣ್ಣು, ಹಣ, ವಸ್ತು ಇವೆಲ್ಲ ಬಂದಾಗ ಸರ್ ಸಂಬಂಧಗಳೇ ಆಗ ನೋಡಿದ್ರೆ ಸಂಬಂಧಗಳು ನಿಮಗೆ ನೋವು ಕೊಟ್ಟು ಹೊರಗಡೆ ಅವ್ರು ಕೊಡಲ್ಲ. ಹೌದು ಒಂದು ಹೆಣ್ಣಿನ ವಿಚಾರ. ನಾನೇನು ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಹೆಣ್ಮಗಳಿದ್ರು ಕೂಡ ಅವರನ್ನು ಒಳ್ಳೆ ಕಡೆ ಸೇರಿಸ್ಬೇಕು ಅನ್ನೋದು ಹೆತ್ತವರಾಗಿ ಒಡಹುಟ್ಟಿದವ್ರು ನಿಮ್ಮ ಆಸೆನೂ ಇರುತ್ತಲ್ಲಪ್ಪ. ಹೌದು ಸಹಜವಾಗಿ ಅದೇ ಆಸೆ ಅವ್ರಿಗೂ ಇದೆ. ಅಲ್ಲಿ ಇವ್ರೇನು ಅವ್ರ ಶತ್ರುಗಳಲ್ಲ ಇಲ್ಲಿ. ಆದರೆ ನಮ್ಮಂತೆ ಅವ್ರು ನಡೀತಿಲ್ಲ ಅಂದಾಗ ನಿಮ್ಗೆ ಹಂಗೆ ಕಾಣಿಸ್ತಿರ್ಬೋದು ಅಷ್ಟೆ, ಹೌದಲ್ಲಪ್ಪ? ಈಗ ನಿನ್ನ ಮನೇಲಿ ನಿನ್ನ ಅಕ್ಕನೋ ತಂಗಿನೋ ಇದ್ದಾಗ ನಾನು ಯಾರೋ ಒಬ್ಬನ ಪ್ರೀತಿ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ನಡೆಯಮ್ಮ ಆಯ್ತು ಮದುವೆ ಮಾಡ್ಕೊಡ್ಬಿಡ್ತೀನಿ ಅಂತಿದ್ರ ನೀವು? ಇಲ್ಲ ಕಣಮ್ಮ, ದುಡುಕ್ಬೇಡ, ನಿನ್ಗೆ ಏಜು ಅದು ಗೊತ್ತಾಗಲ್ಲ, ಹಿಂಗೆ ಗೌರ್ಮೆಂಟ್ ಕೆಲಸದವ್ನು ನೋಡಿದ್ದೀನಿ ಅಥವಾ ಹಿಂಗೆ ದುಡ್ಡಿರೋನು ನೋಡಿದ್ದೀನಿ, ಅವನ್ನ ಆಗು ಬದುಕು ಚೆನ್ನಾಗಿ, ಕನಿಷ್ಠ ಪಕ್ಷ ನೀವು ಅಷ್ಟಂತೂ ಹೇಳ್ತೀರಲ್ಲ. ಅದನ್ನೇ ಅವ್ರ ಮನೆಯವರು ಮಾಡ್ತಿದ್ದಾರೆ. ಅದು ನಮಗೆ ಪ್ರೀತಿ ಮಾಡಿರೋರಾಗಿ ಅದು ನಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿರ್ಬೋದು ಅಷ್ಟೇ. ನಾನು ಆ ಎಣ್ಣೆತ್ತ ತಂದೆ ತಾಯಿಗಳ ಭಾವನೆನೂ ಅರ್ಥ ಮಾಡ್ಕೊಳ್ಬಲ್ಲೆ. ಬಟ್ ಇದೆಲ್ಲ ಮುಂದೆ ಬರುತ್ತೆ ಅಂತ ನಿಮ್ಮಿಬ್ರಿಗೂ ನೆಟ್ ಬುದ್ಧಿ ಇರಬೇಕಿತ್ತು. ಏನು ಬಿಡು, ಒಂದೇ ಸಂಬಂಧಿಕರು, ನಾವು ಒಂದೇ ಕಮ್ಯುನಿಟಿಯವರು, ಎಲ್ಲ ಒಪ್ಪುತ್ತಾರೆ, ಹೆಂಗೆ ಅಂತ. ಅದೇ ನೀವು ರಾತ್ರೆಲ್ಲ ಮೆಸೇಜ್ ಮಾಡಲಿಕ್ಕೆ, ಮಾತಾಡಲಿ, ಪ್ರೀತಿ ಮಾಡಲಿಕ್ಕೆ ಏನೇನು ಬೇಕಿತ್ತೋ ಅದನ್ನು ಮಾತ್ರ ಇಟ್ಕೊಂಡು ಯಾವ್ದು ಸತ್ಯವೋ ಅದನ್ನೆಲ್ಲ ಕಾಲ್ ಕಸ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಆ ಸತ್ಯಗಳೆಲ್ಲ ನನ್ಗಾಗೋದು ಒಂದೇ ಭಯ. ಇನ್ನೊಂದೇನಪ್ಪಾ ಅಂದ್ರೆ, ಇಷ್ಟೆಲ್ಲ ಓಡಾಡಿದೀವಿ, ಹಿಂಗೆಲ್ಲ ಮಾಡಿದೀವಿ, ಹಿಂಗೆಲ್ಲ ಸಂಬಂಧಿಕರಲ್ಲೆಲ್ಲ ಬೇರೆ ಬೇರೆ ಕಡೆಗೆಲ್ಲ ಸ್ಪ್ರೆಡ್ ಆಗ್ಬಿಟ್ಟಿದೆ. ಮದುವೆ ಮಾಡ್ಕೊಂಡು ನಾಳೆ ಏನಾದ್ರೂ ಅವ್ರಿಗೆ ಪ್ರಾಬ್ಲಮ್ ಆದ್ರೆ ಸುಮ್ನೆ ನನ್ಗೂ ಪ್ರಾಬ್ಲಮ್, ಅವ್ರಿಗೂ ಪ್ರಾಬ್ಲಮ್, ಈ ರೀತಿ ಹುಟ್ಟಾಕೋದಾಗುತ್ತಾ ಅಂತ ಅದು ಒಂದೇ ಭಯ ನನ್ಗೆ. ಅದೊಂದು ಬಿಟ್ರೆ ಆ ಭಯ ಅವ್ರ ಮನೆಯವ್ರಿಗೆ ಇಲ್ಲ, ಅವ್ರಿಗೆ ಇಲ್ಲ ಅಂದ್ರೆ ನೀನ್ ಯಾಕಪ್ಪ ತಲೆ ಕೆಡಿಸ್ಕೊಳ್ತೀಯ? ಹೌದು, ಅದನ್ನು ಕರೆಕ್ಟ್ ಆಗಿದೆ. ಅದೆಲ್ಲ ಬೇಡ, ಅದೆಲ್ಲ ಓವರ್ ಥಿಂಕಿಂಗ್. ನಾನು ಏನು ಹೇಳಿದ್ನೋ ಅಷ್ಟು ಮಾಡು. ಅಲ್ಲ, ನಾನು ಹೇಳೋಷ್ಟು ಹೇಳಿ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದು ಮಾಡಿ. ನನ್ನ ಪ್ರಕಾರ ಇದು ಮುಗಿದ ಕತೆ. ಇನ್ನು 6 ತಿಂಗಳು ನಿನ್ನ ಸಮಾಧಾನಕ್ಕೆ ಕಾಯು. ಪವಾಡಗಳು ನಡೆದ್ರೂ ನಡಿಬೋದು. ಬಟ್ ನನ್ನ ಸಲಹೆ ಏನಂದರೆ, ಅವ್ರ ತಂದೆ ತಾಯಿಗೆ ಅವಳು ನೋವು ಮಾಡೋದು ಬೇಡ, ನಿಮ್ಮ ತಂದೆ ತಾಯಿಗೆ ನೀವು ನೋವು ಮಾಡೋದು ಬೇಡ. ಬದುಕೇನು ಇಲ್ಲಿಗೆ ಮುಗಿದಿಲ್ಲ, ಇನ್ನು ಬಹಳ ದೂರ ಹೋಗೋದಿದೆ. ಈ 2-3 ವರ್ಷದ ಈ ವಿಚಾರಗಳೇ ನಿಮ್ಮ ಇಡೀ ಮುಂದಿನ ಬದುಕನ್ನು ಕತ್ತಲು ಮಾಡಿಕೊಳ್ಳಿಕ್ಕೆ ಬಿಡಬೇಡಿ. ಮಾಡಬಾರ್ದು, ಆಯ್ತಾ? 6 ತಿಂಗಳು ಈ ವರ್ಷದ ಅಂದರೆ ಡಿಸೆಂಬರ್ ಎಂಡ್ವರೆಗೂ, ಹೊಸ ವರ್ಷದ ಮೊದಲನೇ ದಿನದವರೆಗೂ ನೀವು ಟೈಮ್ ಕೊಡಿ. ಅದನ್ನು ನೀವು ಅವ್ರಿಗೆ ಫೋನ್ ಮೂಲಕ ಹೆಂಗೋ ಹೇಳಿ, ಅಷ್ಟು ಟೈಮ್ ಕೊಡ್ತೀನಿ, ಅಷ್ಟು ಒಪ್ಸೋದಾದ್ರೆ ಒಪ್ಸಿ. ಇಲ್ಲ ಅಂದರೆ ನಾನು ಖಂಡಿತ ನನ್ನ ಮನೆಯವರು ಅಥವಾ ನಿನ್ನ ಮನೆಯವ್ರ ಮರ್ಯಾದೆ ಎಲ್ಲ ತೆಗಿಯೋಕೆ ನಂಗೆ ಇಷ್ಟ ಇಲ್ಲ. ಯಾಕಂದರೆ ಈಗ ಮೊದಲನೇದೊಬ್ರದ್ದು ಕತೆ ಕೇಳಿ, ಒಬ್ಬರು ಫೋನ್ ಮಾಡಿ ಒಬ್ಬ ವ್ಯಕ್ತಿ ಮಾತಾಡಿದ್ರೆ ಅವ್ರ ಪ್ರೀತಿಯನ್ನು ಯಾಕೆ ಬಿಟ್ಟುಕೊಟ್ರು, ಅವ್ರಿಗೆ ಇರೋಕೆ ಮನೆ ಇರಲಿಲ್ಲ, ಅವ್ರಿಗೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ, ನನ್ನ ಬಾ ಒಡೋಗೋಣ ಅಂತಂದ್ರು ಆತ ಹೋಗ್ಲಿಲ್ಲ. ಅಂದ್ರೆ ಮನೆಯವ್ರಷ್ಟು ಜವಾಬ್ದಾರಿ ಇದೆ. ಅಕ್ಕನ ಮಕ್ಕಳಿದ್ದಾರೆ, ಅಕ್ಕನ ಗಂಡ ತೀರು ಹೋಗಿದ್ದಾರೆ, ಅಕ್ಕ ಬಂದು ಮನೇಲಿದ್ದಾಳೆ, ಇವ್ರನ್ನೆಲ್ಲ ಬಿಟ್ಟು ನಾನು ಇವಳು ಒಬ್ಬನ ಪಡ್ಕೊಳ್ಳಿಕ್ಕೆ ಹೋಗ್ಬಿಟ್ರೆ ನನ್ನ ಜೀವನ ಏನು ಅಂತ ಆತ ತನ್ನ ಪ್ರೀತಿಯನ್ನು ತ್ಯಾಗ ಮಾಡ್ದ ಅಂತ. ಕೆಲವೊಮ್ಮೆ ತ್ಯಾಗಗಳು ಪಡ್ಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಿಲ್ತವೆ. ತ್ಯಾಗಗಳು ಪಡ್ಕೊಂಡಿದ್ರಿಂದ ನೀವು ಯಾವುದೋ ಒಂದು ಪಡ್ಕೊಳ್ಬಹುದು, ಬಟ್ ತುಂಬಾ ಕಳ್ಕೊಂಡ್ಬಿಟ್ಟಿರ್ತೀರ. ಹಾಗಾಗಿ ಆಯ್ತು,
ಅಲ್ಲಿ ಅವ್ರ ತಂದೆ ತಾಯಿನೂ ವಿಲನ್ಗಳಲ್ಲ ಅಥವಾ ಯಾರೂ ವಿಲನ್ಗಳಲ್ಲ. ನಮ್ಮ ಬುದ್ಧಿ ಮಟ್ಟಕ್ಕೆ ಮಾಡಿಕೊಂಡಿದ್ದು ಅವತ್ತಿಗೆ ಪ್ರೀತಿ ಪ್ರೇಮ ಅಂತ. ಇವತ್ತು ಆ, ಸಾಮಾಜಿಕವಾಗಿ ಎಲ್ಲರ ಪ್ರೀತಿಗೆ ಏನು ಅಡ್ಡ ಬರ್ತವೋ ನಿಮ್ಮ ಪ್ರೀತಿಗೂ ಬಂದಿದೆ. ಬಟ್ ಆ ಹುಡುಗಿ ಇಲ್ಲ ನಮ್ಮ ಮನೆಯವರೇ ನನಗೆ ಮುಖ್ಯ ಅಂತ ಕಡೆಯಲ್ಲಿ ಎಲ್ಲೋ ಹೇಳಿ ಇನ್ನೊಳ್ಳೆ 2 ವರ್ಷ ಆದಮೇಲೆ ನಿಮಗೆ 32 ಆದಮೇಲೆ ಹೇಳಿ ನಿಮ್ಮ ಬದುಕು ಹಾಳಾಗೋದಕ್ಕಿಂತ ಇನ್ನು 6 ತಿಂಗಳು ಟೈಮ್ ಕೊಟ್ಟುಬಿಟ್ಟು ಅದಕ್ಕೆ ಕಾಯಿರಿ. ಆಮೇಲೆ ಆಕೆ ಬರಲಿ ಬರದೇ ಇರಲಿ, ಅಷ್ಟೊತ್ತಿಗೆ ನೀವು ಮೆಂಟಲಿ ರೆಡಿ ಆಗಬೇಕು ಬಿಡಿಸ್ಕೊಳ್ಳಿಕ್ಕೆ. ಅಷ್ಟು ಮಾಡಿ. ಯಾವುದು ಶಾಶ್ವತವಲ್ಲ. ತಂದೆ ತಾಯಿಗಳ ಮರ್ಯಾದೆ ಹೋಗಬಾರ್ದು. ಎಲ್ಲ ಒಳ್ಳೇದಾಗುತ್ತೆ, ದೇವ್ರು ಚೆನ್ನಾಗಿ ಇಡ್ತಾನೆ. ಏನಂದರೆ ಆ ಹೆಣ್ಮಗಳು ಆಯ್ತವ ನಾನು ಒತ್ತಾಯ ಮಾಡಲ್ಲ, ನಿನಗೆ ಯಾವುದು ಹಿತವೋ ನೀನು ನಿರ್ಧಾರ ತಗೋ. ಈ ಮಾತು ಹೇಳಿಬಿಡಿ, ಅದೇ ನಿಜವಾದ ಪ್ರೀತಿ. ನೀನು ಯಾಕಂದರೆ ಅಯ್ಯೋ ಈತನ ಬಿಡ್ತಾ ಇದ್ದೀನಲ್ಲಪ್ಪ ನಮ್ಮ ಅಪ್ಪ ಅಮ್ಮಂಗೋಸ್ಕರ ಅಂತ ಅವಳು ಗಿಲ್ಟಲ್ಲಿ ಸಾಯೋದು ಬೇಡ. ನನ್ನನ್ನು ಬಿಡ್ತಾ ಇದ್ದೀನಿ, ನನಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ನೀನು ಅಂದ್ಕೊಳ್ಳೇಬೇಡ. ನನ್ನ ಜೊತೆ ಬರ್ಲಿಕ್ಕೆ ನಿನಗೆ ಇಷ್ಟ ಇದ್ರೆ ನಿಮ್ಮ ಮನೆಯವ್ರು ನೊಪ್ಸು. ಇಲ್ಲ ನನ್ನ ಮನೆಯವ್ರು ನಂಗೆ ಬಿಡೋಕೆ ಆಗ್ತಿಲ್ಲ, ಏನು ಮಾಡಲಿ ಅನ್ನೋದಿದ್ರೆ ಒಬ್ಬ ಮಗಳಾಗಿ ನಿನ್ನ ಕಷ್ಟ ನನಗೆ ಅರ್ಥವಾಗುತ್ತೆ, ನೋ ಪ್ರಾಬ್ಲಮ್. ನನ್ನ ಮನೇಲಿ ಅಕ್ಕ ತಂಗಿದ್ರು ಅವ್ರದ್ದು ವಿಧೇಯ ಪಾಡು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗ್ತೀನಿ. ಅಂದರೆ ಈ ಮಟ್ಟಿನ ಪ್ರಬುದ್ಧತೆಯನ್ನು ತಲುಪಿ, ಆಗ ನಿಮ್ಮ ಬದುಕುಗಳು ಚೆಂದ ಇರ್ತವೆ, ಅವ್ರ ಬದುಕುಗಳು ಚೆನ್ನಾಗಿರ್ತವೆ. ಇರಲಿ, ಇಲ್ಲಿಂದ ಆಚೆಗೆ ಯಾವ ಮೆಸೇಜು ಚಾಟು ಇವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂಗಳಕ್ಕೆ ಬಾಲ್ ಹಾಕಿದ್ದೀರಾ ಅಥವಾ ಅಲ್ಲಿಗೆ ಒಂದು ಮನವಿ ಮಾಡಿದ್ದೀರಾ, ಅದನ್ನು ಪುರಸ್ಕರಿಸ್ತಾರೋ ತಿರಸ್ಕರಿಸ್ತಾರೋ 6 ತಿಂಗಳು ಸುಮ್ಮನೆ ಕಾದು ನೋಡಿ ಅಷ್ಟೇ. ಆಗಲಿ. ಜೊತೆಗೆ ಕೆಲಸ ಮಾಡಿಕೊಂಡು ಅಂಗಡಿ ಕಡೆ ಚೆನ್ನಾಗಿ ನೋಡಿಕೊಂಡು, ನಾನು ಹೇಳಿದ್ನಲ್ಲ ವಿಟಮಿನ್ ಎಮ್ಮು, ಅದಕ್ಕೆ ಅಯ್ಯೋ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಅದಕ್ಕೆ ಹೋಗ್ಬಿಟ್ಟೆ ಅಂತ ನೀವಿಲ್ಲ ಅಂಗಡಿ ಕಡೆ, ಕೃಷಿ ಕಡೆ, ದುಡಿಮೆ ಕಡೆ, ಅನ್ನದ ಮಾರ್ಗ ಕೆಡಿಸ್ಕೊಂಬಾರ್ದು. ಆಗ್ಲಪ್ಪ, ದೇವ್ರು ಒಳ್ಳೇದು ಮಾಡಲಿ. ಖುಷಿ ಆಯಿತು. ಏನಂದರೆ ನೀವು ಇದನ್ನು ಎಷ್ಟು ಸಜ್ಜನಿಕೆಯಿಂದ ನೋಡ್ತಾ ಇದ್ದೀರಿ, ಅವ್ರ ಬಗ್ಗೆ ಕೆಡ್ದ ಮಾತಾಡ್ತಿಲ್ಲ, ಜಸ್ಟ್ ನಿಮ್ಮ ನೋವು ಹಂಚ್ಕೊಂಡ್ರಿ ಅಷ್ಟೇ. ಒಳ್ಳೇದೇ ಆಗುತ್ತಪ್ಪ. ಇಲ್ಲ ಅವ್ರ ಬಗ್ಗೆ ಕೆಟ್ಟದ ಕಮೆಂಟ್ ಮಾಡಿದ್ರೆ ನಿಜ 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 ಖಂಡಿತ. ಅವ್ರೇ ಏನ್ ಮಾಡ್ತಾ ಇದಾರಂದ್ರೆ ನನ್ ಬಗ್ಗೆ ಕಮೆಂಟ್ ಮಾಡೋಕ್ ಏನು ಸಿಗ್ತಾ ಇಲ್ಲ ಅವ್ರಿಗೆ. ಒಂಚೂರು ಅದು ಏನಾದ್ರು ಕಮೆಂಟ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿ ಕಮೆಂಟ್ ಮಾಡ್ತಾರೆ, ಅದಕ್ಕೆ ಬಿಟ್ರೆ ಬೇರೆ ಏನಿಲ್ಲ. ಪರವಾಗಿಲ್ಲ, ಯಾವುದು ಸಿಗಬೇಕು ಅದನ್ನ ಯಾರೂ ತಪ್ಪಿಸೋಕಾಗಲ್ಲ. ಯಾವುದು ಸಿಗಬಾರ್ದೋ ಅದನ್ನ ನೀನೇನು ಇನ್ಫ್ಲೂಯೆನ್ಸ್ ಮಾಡಿದ್ರು ಅದನ್ನ ಪಡ್ಕೊಳ್ಳೋಕ್ಕಾಗಲ್ಲ. ಎಲ್ಲವೂ ಅಷ್ಟೇನಪ್ಪ. ಇಷ್ಟಪಡೋಕ್ಕಿಂತ ಮುಂಚೆ ಈ ಎಲ್ಲದ್ರ ಬಗ್ಗೆ ನಮಗೆ ಗಮನದಲ್ಲಿ ಇರಬೇಕಿತ್ತು. ಯಾಕಂದ್ರೆ ಮನಸ್ಸು 1000 ಆಸೆ ಪಡುತ್ತೆ, ಆದರೆ ಬುದ್ಧಿ ಮಣ್ಣು ತಿನ್ನಕ್ಕೆ ಹೋಗಿರುತ್ತೆ ಅವಾಗ. ಈಗ ಅಯ್ಯೋ ಮನಸ್ಸಿಗೆ ಪ್ರತಿಯೊಂದು ಭಾವನೆಗಳು ಆಸೆಗಳು ಹುಟ್ಟುಕೊಂಡ. ಈಗ ಏನಂದರೆ ಯಾರೋ ಒಬ್ಬ ಬಡ ಹುಡುಗ ರಸ್ತೆಯಲ್ಲಿ ಹೋಗ್ತಿದ್ದಾನೆ, ಅವನಿಗಲ್ಲಿ ಜಿಲೇಬಿ ಭಾಳ ಇಷ್ಟ ಆಗೋಯಿತು. ಅದು ಮನಸ್ಸು ಆಸೆ ಪಟ್ಟಿದ್ದು, ಇಂದ್ರಿಯಗಳ ಆಸೆ ಪಟ್ಟಿದ್ದು, ನಾಲಿಗೆ ಆಸೆ ಪಟ್ಟಿದ್ದು. ಆದರೆ ಬುದ್ಧಿ ಹೇಳಿತು ಜೇಬಲ್ಲಿ ದುಡ್ಡಿಲ್ಲ ಅಂತ. ನಾಲಿಗೆ ಇಂದ್ರಿಯಗಳು ಅಂದರೆ ಇಂದ್ರಿಯಗಳು ಮನಸ್ಸು ಆಸೆ ಪಡ್ಬೋದು, ಬುದ್ಧಿ ಹೇಳುತ್ತೆ ನಿನ್ಗೆ ಆ ಶಕ್ತಿ ಇಲ್ಲ, ನಡಿ ಮುಂದೆ ನಡ್ಕೊಂಡು ಅಂತ. ಹಾಗಂತ ಆಸೆನೇ ಬಿಟ್ಬಿಡಿ ಅಂತಲ್ಲ, ಪಡ್ಕೊಳ್ಳುವ ಯೋಗ್ಯತೆ ಗಳಿಸ್ಕೊಳ್ಳಿ ಕಾಲಕ್ರಮೇಣ. ಬಟ್ ಯಾವುದನ್ನಾದ್ರೂ ಆಸೆ ಪಡುವ ಮುನ್ನ ನನಗದನ್ನು ಪಡ್ಕೊಳ್ಳೋ ಶಕ್ತಿ ಇದೆಯಾ ಅಂದಾಗ ಬಹುಶಃ ನಾನು ಆ ಆಸೆಯನ್ನು ಪಡ್ಬೋದೇನೋ. ಅದಿಲ್ಲ ಅಂದಾಗ ಸುಮ್ಮನೆ ಆಕಾಶಕ್ಕೆ ಏಣಿ ಹಾಕ್ದಂಗೆ ಆಗುತ್ತೆ ಕತೆ. ಅದೇ ಎಸ್ಪೆಷಲಿ ಹುಡುಗಿರು ಅಂತ ಅಥವಾ ಸಂಗಾತಿಗಳು ಅಥವಾ ಲವ್ ಅನ್ನೋ ವಿಚಾರ ಬಂದಾಗ ಬಹುಶಃ ನಾನು ಸರ್ ವೈಯಕ್ತಿಕವಾಗಿ ಹೇಳೋದಾದ್ರೆ ಎಷ್ಟೋ ಸಾರಿ ಇವತ್ತಿಗೇನೋ ಒಂದು ಮಟ್ಟಿಗೆ ಬದುಕಿರ್ಬೋದು, ಭಾಳ ಹಿಂದೆ ನಾನು ಒಬ್ಬ ಹುಡುಗ ಅಲ್ವೇ, ನಾನು ಒಬ್ಬ ಮನುಷ್ಯ ಅಲ್ವೇ, ನನಗೂ ಭಾವನೆಗಳು ಬಂದಿಲ್ವೇ, ಎಷ್ಟೋ ಸಾರಿ ನೋಡಿದ್ರೆ ತಾನೇ ಆಸೆ, ನೋಡೋದೇ ಬೇಡ ಅಂತ ನಾಲ್ಕು ಏನೋ ತಲೆ ಬಗ್ಸ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟಿದ್ದೀನಿ. ಯಾಕಂದ್ರೆ ನನ್ನ ಮನಸ್ಸೇನು ಹೇಳುತ್ತಿದೆ ಅದನ್ನೇ ನಾನು ಫೈನಲ್ ಮಾಡಲ್ಲ, ಬುದ್ಧಿ ಕೆಲಸ ಕೊಡಬೇಕು. ಓಕೆ, ಇವತ್ತೇನು ಆಕೆನೂ ಮಾತಾಡ್ತಾಳೆ, ನಾನು ಮಾತಾಡ್ತೀನಿ, ಮೆಸೇಜ್ ಮಾಡ್ತೀವಿ. ನಾಳೆ ಮದುವೆ ಸಮಯ ಬಂದಾಗ ನಾನು ದೊಡ್ಡ ಏನು ತುಂಬ ಜನ ಅಭಿಮಾನಿಗಳಿರೋ, ಇದು ಯಾವುದು ಮ್ಯಾಟ್ರ್ ಆಗಲ್ಲ. ದುಡ್ಡಿದೆಯಾ ಇವತ್ತಿಗಾದರೂ ಅಷ್ಟೇ ಸರ್. ನಾನು ತುಂಬ ಭ್ರಮೆಯಲ್ಲಿ ಬದುಕೋನಲ್ಲ. ಇವತ್ತಿಗೆ ಯಾರೋ ಹೆಣ್ಣು ಕೊಡಬೇಕು ಅಂದ್ರು ಇವ್ರಿಗೆ ಇಷ್ಟು ಫಾಲೋವರ್ಸ್ ಇದ್ದಾರೆ, ಇಷ್ಟು ಅಭಿಮಾನಿಗಳಿದ್ದಾರೆ, ಇಷ್ಟು ಜನ ಇವರನ್ನು ದೇವರು ಅಂತಾರೆ, ಗುರು ಅಂತಾರೆ, ಅದು ಅಂತಾರೆ, ಇದು ಯಾವುದೂ ಅಲ್ಲ. ದುಡ್ಡಿದೆಯಾ ಅಂತ ನೋಡ್ತಾರೆ. ಎಲ್ಲ ಹಂಗೆ ನೋಡ್ತಾರೆ ಅಂತ ಅಲ್ಲ, ಇವತ್ತಿಗೆ ನಾನು ಅದನ್ನು ಅನುಭವಿಸಿದ್ದೀನಿ ಕೆಲವೊಮ್ಮೆ.
ಹೌದು ಸರ್. ನನಗೀಗ ಅನ್ಸ್ಬಿಟ್ಟಿದೆ. ಆಯ್ತು, ಅದೇನು ನಾವು ಕೆಲವೊಬ್ಬರನ್ನ ಇಷ್ಟಪಟ್ಟಿಲ್ಲ, ನಾವು ಕೆಲವೊಂದು ಪ್ರೀತಿ ವಿಚಾರದಲ್ಲಿ ನಮ್ಮ ಭಾವನೆಗೆ ಬಂದಿಲ್ಲ ಅಂತ ಅಲ್ಲ, ಬಟ್ ಓಕೆ ನಮ್ಗೆ ಅದನ್ನು ಭರಿಸುವ ಶಕ್ತಿ ಇಲ್ಲ, ನಮ್ಗೆ ಆ ಯೋಗ್ಯತೆಗಳಿಲ್ಲ ಅಂದಾಗ ನಾವು ಸುಮ್ಮನಾಗಿದ್ದೀವಿ ಅಷ್ಟೇ. ಆ್ಯಂಡ್ ಅದ್ರ ಬಗ್ಗೆ ತುಂಬ ಕೊರಗುವ ಹುಡುಗನೂ ನಾನೀಗಲ್ಲ. ಅದಕ್ಕೆ ನಾನು ನಿಮಗೂ ಹೇಳ್ತಾ ಇದ್ದೀನಿ, ನಾವು ಚೆನ್ನಾಗಿ ದುಡ್ದು ಆರೋಗ್ಯ ಕಾಪಾಡಿಕೊಂಡು ನನ್ನ ತಾಯಿ, ನನ್ನ ತಂದೆ, ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗೋಣ. ನಾಳೆ ಅಲ್ಲೆಲ್ಲೋ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಸಿಕ್ಕರ ಆವಾಗ ತೋರಿಸೋಣ. ದುಡ್ಡಿಗಿಂತ ಮೀರಿ ಒಬ್ಬ ಹುಡುಗ ಒಳ್ಳೆಯ ಗುಣ ಇರೋನ್ ಸಿಕ್ಕಿದ್ರೆ ಮಗಳಿಗೆ ಎಷ್ಟು ಖುಷಿ ಅಥವಾ ಮಗಳ ಬದುಕು ಎಷ್ಟು ಅಮೃತ ಇರುತ್ತೆ ಅಂತ ಅವಾಗ ಅರ್ಥ ಮಾಡಿಸೋಣ. ಎಷ್ಟು ಹುಡುಗರು ನಾನು ಕತೆ ತುಂಬ ಕೇಳಿದ್ದೀನಿ, ಆದರೆ ನನ್ನ ಬದುಕಲ್ಲೇ ನಾನು ಅಂದುಕೊಳ್ತೀನಿ, ದುಡ್ಡಿಗಿರೋ ಬೆಲೆ ಮನುಷ್ಯನಿಗಿಲ್ಲ ಸರ್. ಹಾಗಂತ ನಾನು ಈ ಸಮಾಜವನ್ನು ದೂಷಿಸುವುದಿಲ್ಲ, ಯಾರನ್ನು ದೂಷಿಸುವುದಿಲ್ಲ. ಓಕೆ, ಬಟ್ ನಾವು ಇನ್ನೊಬ್ಬರನ್ನ ದುಡ್ಡಿಂದ ನಮ್ಮನ್ನು ದುಡ್ಡಿಂದ ಅಳಿತಾರ ಫೈನ್, ಇವತ್ತಿಗಿಲ್ಲ, ದೇವ್ರ ದಯಿಂದ ದೇವರು ಇವತ್ತು ಚೆನ್ನಾಗಿಟ್ಟಿದ್ದಾನೆ, ಆದರೆ ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ನಾನು ಯಾರನ್ನು ಅವರ ವೇಷದಿಂದಲೋ, ಬಟ್ಟೆಯಿಂದಲೋ, ದುಡ್ಡಿನಿಂದಲೋ, ಅವರ ಅಂತಸ್ತಿನ ಮನೆಯಿಂದಲೋ ಈ ಈ ಈ ಚಿಕ್ಕ ಬುದ್ಧಿಯನ್ನು ಬಿಟ್ಟುಬಿಟ್ಟಿದ್ದೀನಿ. ಎತ್ತು ಅಂತ ಅಲ್ಲ, ಬೇರೆಯವ್ರು ನನಗೆ ಕೊಟ್ಟ ನೋವನ್ನು ನಾನು ಇನ್ನೊಬ್ರಿಗೆ ಕೊಡ್ಲಿಕ್ಕೆ ತಯಾರಿಲ್ಲ. ಹಾಗೆ ನಮ್ಮ ಬದುಕಲ್ಲೂ ಅಷ್ಟೇ ಸರ್. ಓಕೆ, ಅವರು ಹಣ ನೋಡ್ತಾವ್ರೆ, ನಿಮಗಿಂತ ಚೆನ್ನಾಗಿರೋ ತರ್ತೀನಿ ಅಂತವ್ರೆ, ಈ ಹುಡುಗಿನೂ ಯಾಕೋ ಸೈಲೆಂಟಾಗಿದ್ದಾಳೆ. ಅಲ್ಟಿಮೇಟ್ಲಿ ನೀವು ಪ್ರೀತಿ ಮಾಡಿದ್ದೆ ಕಟ್ಕೊಳ್ಳೋದು ಅಂತ ಬಂದಾಗ ಎಲ್ಲ ದುಡ್ಡು ನೋಡ್ತಾರೆ ಸರ್. ತಪ್ಪೂ ಇಲ್ಲ, ನಮ್ಮ ಅಕ್ಕ ತಂಗಿದಿರಿದ್ರು ನಾವು ಚೆನ್ನಾಗಿರೋ ಕಡೆನೇ ಕೊಡೋಣ ಅಂತ ನಾವು ಯೋಚಿಸ್ತೀವಿ. ಸೊ ಹಾಗಾಗಿ ನಾವು ನಮ್ಗೆ ಅನ್ನ ಕೊಡ್ತಿರೋ ಕೆಲಸವನ್ನು ಅದೇ ಪ್ರಥಮ, ಉಳಿದಿದ್ದೆಲ್ಲ ಆನಂತರ. ಕಬ್ಬು ಹಾಕಿದ್ದೀರಿ, ಚೆನ್ನಾಗಿ ಬೆಳೆ ಬರಲಿ, ಈ ಕಡೆ ಅಂಗಡಿ ಇಟ್ಟಿದ್ದೀರಿ, ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕೊಳ್ಳಿ, ಒಳ್ಳೆ ಹೇರ್ ಸ್ಟೈಲು, ಒಳ್ಳೆ ಏನು ರೈತ ಅಂದ ಮಾತ್ರ ಒಳ್ಳೆ ಬಟ್ಟೆ ಹಾಕೊಳಂಗಿಲ್ವ, ಒಳ್ಳೆ ಹೇರ್ ಸ್ಟೈಲ್ ಮಾಡ್ಕೊಳಂಗ, ಖುಷಿಯಾಗಿ ಆನಂದವಾಗಿರಿ, ಒಳ್ಳೆ ಏನು ಚೆನ್ನಾಗಿ ಹೆಲ್ತಿ ಆಗಿರಿ, ವಾಕ್ ಮಾಡಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಉಳಿದಿದ್ದೆಲ್ಲ ನಮ್ಮ ಪಾಲಿಗೆ ಏನು ಬರಬೇಕು ಅದು ಬರುತ್ತೆ. ಹುಚ್ಚರಾಗಬೇಡಿ, ಹುಡುಗಿಗೋ ವಸ್ತುವಿಗೋ ಯಾವುದಕ್ಕೂ ಹುಚ್ಚರಾಗಬೇಡಿ. ಆಸೆ ಪಟ್ಟಿದ್ದೀವಿ, ಪ್ರಯತ್ನ ಪಟ್ಟಿದ್ದೀವಿ, ಸಿಗ್ತಾ ಓಕೆ, ಸಿಗಲಿಲ್ವಾ ಭಗವಂತ ಆಯ್ತು, ಮುಂದೆ ಏನು ಸಿಗುತ್ತೋ ಅದು ನಾನು ಸ್ವೀಕರಿಸಿ ನಿಂತ್ಕೊಂಡು ಹೋಗ್ತಾ ಇರಬೇಕು. ಆಗಲಿ, ಎಲ್ಲ ಒಳ್ಳೇದಾಗುತ್ತೆ, ಶುಭವಾಗಲಿ. ಯಾರು ಬರ್ತಾರೋ ಇವರೇ ಬರಲಿ ಅಂತ ನಾನು ಆಶೀರ್ವಾದ ಮಾಡಲ್ಲ, ಆದರೆ ನಿಮ್ಮಂಥ ಒಳ್ಳೆ ಹುಡುಗರಿಗೆ ಒಳ್ಳೆಯವರೇ ಸಿಗ್ತಾರೆ, ನಿನ್ನ ಮನೆಯ ದೀಪವನ್ನು ಹಚ್ಚುತ್ತಾರೆ, ನಿನ್ನ ಮನೆ ಬೆಳಗುತ್ತಾರೆ, ಮನಸ್ಸನ್ನು ಬೆಳಗುತ್ತಾರೆ. ಇದಕ್ಕೇಂತ ಹಠ ಬೀಳಬೇಡ. ಕೃಷ್ಣ ಹೇಳೋದು ಅದನ್ನೇ, ಇದೇ ಬೇಕು ಅದೇ ಬೇಕು ಅಂತ ಹಠ ಹಿಡಿಬೇಡಪ್ಪ. ಫಲ ನಿನ್ನ ಕೈಲಿಲ್ಲ, ಕರ್ಮ ಮಾತ್ರ ನಿನ್ನ ಕೈ. ಓಕೆ, ಪ್ರಯತ್ನ ಮಾಡಿದೀಯ, ಬಿಡು, ಫಲ ಭಗವಂತನಿಗೆ ಬಿಡು. ನಿನ್ನ ಕೆಲಸ ನೀನು ಮಾಡಪ್ಪ, ಆರೋಗ್ಯ ಕಾಪಾಡ್ಕೊ, ಶುಭವಾಗಲಿ. ಗೋವಿಂದ. ನೋಡಿ, ತುಂಬ ಹುಡುಗರ ಕಥೆಯನ್ನು ಕೇಳಿ ಆದಮೇಲೆ ನನಗನ್ಸಿದ್ದು, ಹೆಣ್ಣೆತ್ತವರು ತಮ್ಮ ಮಕ್ಕಳನ್ನು ದುಡ್ಡಿರೋರಿಗೆ ಕೊಡಬೇಕು ಅಂತ ಅಂದ್ಕೊಳ್ಳೋದು ತಪ್ಪಿಲ್ಲ. ಬಟ್ ಅವ್ರಿಗೊಬ್ಬ ಮಗ ಇರ್ತಾನಲ್ಲ, ಆ ಮಗನಿಗೆ ಹೆಣ್ಣು ತರಬೇಕಾದ್ರೆ ಏನು ಸರ್, ಗುಣಕ್ಕೆ ಬೆಲೆ ಇಲ್ಲ ಸರ್, ಎಲ್ಲ ಹಣಕ್ಕೆ ಬೆಲೆ ಕೊಡ್ತಾರೆ ಸರ್. ನಮ್ಮ ಮಗನಿಗೆ ಸರಿಯಾದ ಕೆಲಸ ಇಲ್ಲದೆ ಇರ್ಬೋದು ಸರ್, ನಮಗೆ ಆಸ್ತಿ ಇಲ್ಲದೆ ಇರ್ಬೋದು ಸರ್, ಏನು ಹಣ ಇದ್ದರೆ ಮಾತ್ರನಾ ಸರ್? ಗುಣ ಇರಬೇಕು ಸರ್, ನಾವು ಗುಣವಂತರು ಸರ್. ನಮ್ಮ ಹುಡುಗನಿಗೆ ಹೆಣ್ಣು ಕೊಡಲ್ಲ. ಅದೇ ಇವ್ರ ಮನೆ ಹೆಣ್ಮಗಳನ್ನ ಕೊಡಬೇಕಾದ್ರೆ ಈತ ಹಣ ನೋಡಿತಾ, ಹಿಂಗೆ ಈ ವಿಚಿತ್ರ. ಎನಿವೆ, ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ಆ್ಯಂಡ್ ಮನೆ ಹೆಣ್ಮಗಳನ್ನು ಚೆನ್ನಾಗಿರೋರಿಗೆ ಕೊಡಬೇಕು ಅನ್ನೋದು ಖಂಡಿತ ತಪ್ಪಲ್ಲ. ಆದರೆ ಯಾರೋ ಒಬ್ಬ ಬಡ ಹುಡುಗನಿಗೆ ನಿಮ್ಮ ಮನೆ ಹೆಣ್ಮಗಳನ್ನು ಕೊಡದಿದ್ರೂ ಪರವಾಗಿಲ್ಲ, ಅವನ ಪರಿಸ್ಥಿತಿಯ ಕುರಿತು ತಪ್ಪಾಗಿ ಮಾತಾಡಬೇಡಿ. ಯಾರಿಗೊತ್ತು, ಎಲ್ಲ ಕಿತ್ಕೊಂಡು ಹೋಗಿ ಬೀದಿಗೆ ಬರ್ಲಿಕ್ಕೆ ತುಂಬ ಸಮಯ ಏನು ಬೇಕಿಲ್ಲ. ನಾವು ಉಳ್ಳವರು ಅನ್ನುವ ಆ ಸ್ಥಿತಿ ಹೋಗಿ ದರಿದ್ರತನ ಬರ್ಲಿಕ್ಕೆ ತುಂಬ ಸಮಯ ಬೇಕಿಲ್ಲ. ಯಾವುದೇ ದರಿದ್ರತನವಾದರೂ ಮೊದಲು ಮನಸ್ಸಿಗೆ ಬರುತ್ತೆ. ಅದು ಅವನ ಚಪಲ ಹಾಗೂ ಅವನ ಅಹಂಕಾರದ ಮಾತುಗಳು ಹಾಗೂ ಅವನ ಅಸೂಹೆ, ಈ ಮೂಲಕ ಅದು ವ್ಯಕ್ತವಾಗುತ್ತಾ ಹೋಗುತ್ತೆ. ಇದಾದ್ರ ನಂತರ ಅದು ಮನೆಗೆ ತಲುಪುತ್ತೆ. ಮೊದಲು ದರಿದ್ರತನ ಮನಸ್ಸಿಗೆ ಬರುತ್ತೆ,
ಅಲ್ಲಿ ಒಂದಷ್ಟು ದುಷ್ಟ ಬುದ್ಧಿ ಶುರುವಾಗುತ್ತೆ. ಆ ದುಷ್ಟ ಬುದ್ಧಿ ಆನಂತರ ಮನುಷ್ಯನನ್ನು ಬರಿಗೈ ಮಾಡುತ್ತೆ. ಅದು ಸಮಸ್ತ ಬದುಕೇ ದರಿದ್ರವಾಗಲಿ ಕಾರಣವಾಗುತ್ತೆ. ಹಾಗಾಗಿ ಮನಸ್ಸು, ಮಾತು ಇವುಗಳ ದರಿದ್ರತನ ಬರದೇ ಇದ್ದರೆ ಅವನ ಮನೆಯಲ್ಲೂ ದರಿದ್ರತನ ಇರಲ್ಲ. ಮನಸ್ಸು, ಮಾತು, ಆಲೋಚನೆ ಹಾಗೂ ಇನ್ನೊಬ್ಬರನ್ನು ನೋಡುವ ದೃಷ್ಟಿಕೋನದಲ್ಲಿ ತಾರತಮ್ಯ, ದುರ್ಬುದ್ಧಿ, ಕುತಂತ್ರಗಳಾದರೆ ಕಾಲಕ್ರಮೇಣ ಮನೆಗಳು ಹಾಳಾಗುತ್ತವೆ. ಇದೇ ಸತ್ಯ. ಆಗಲಿ, ಒಳ್ಳೆಯದಾಗಲಿ, ಶುಭವಾಗ್ಲಪ್ಪ.